ಅನಾಥ ಶವಗಳನ್ನು ನೀವು ಕ್ರಿಮಿನೇಷನ್ಸ್ ಮಾಡಿ ಅವ್ರಿಗೊಂದು ಮುಕ್ತಿ ಕೊಡಿಸುವಂಥ ಕೆಲಸ ಮಾಡ್ತಾ ಇದ್ರಿ. ಈ ಒಂದು ಪರ್ಟಿಕ್ಯುಲರ್ ಸಮಾಜ ಸೇವೆ ನೀವು ಮಾಡಬೇಕಾದ್ರೆ ಏನು ಕಾರಣ ಸರ್? ಈ ಸೇವೆಗೆ ಬರೋದಕ್ಕೆ ಮೂಲ ಕಾರಣ ಅದು ಮೊದಲನೇ ಶವನ ಎತ್ಬಿಟ್ಟು 3 ದಿನ ನಾನು ನಿದ್ರೆ ಮಾಡಿಲ್ಲ. ಅಂದಾಜು ಎಷ್ಟು ಮಾಡಿರ್ಬೋದು ಸರ್? ಅಲ್ಲ, ನನ್ನ ಪ್ರಕಾರ 13 ವರ್ಷದಲ್ಲಿ ಅಂತ್ಯ ಸಂಸ್ಕಾರ ಮಾಡ್ತೀವಿ ಸತ್ತವ್ರಿಗೆ. ಬದುಕಿರೋರ್ಗೆ ಏನಾದ್ರು ಮಾಡ್ಬೇಕಲ್ಲ, ರೋಡ್ ಸೈಡ್ ಅಲ್ಲಿ ಇರೋರಿಗೆ ಅಂತ ಹೇಳಿ ನನಗೆ ಯೋಜನೆ ಬಂದಿದ್ದು ಅಲ್ಲಿ. ಅದಾದ್ಮೇಲೆ ಆ ಜರ್ನಿನಲ್ಲಿ ಈ ಕಳೆದ ಒಂದು 13 ವರ್ಷದಿಂದಲೇ ಮಾಡ್ತಿರುವಂಥ ಪ್ರೊಸೆಸ್ಸಲ್ಲಿ ಯಾವ್ದಾದ್ರು ಒಂದು ನನಗೆ ತುಂಬ ಇಂಪ್ಯಾಕ್ಟ್ ಆಗಿ ಮನಸ್ಸಿಗೆ ಟಚ್ ಆಗಿದೆ, ಅಥವಾ ನನಗೆ ತುಂಬ ಕಣ್ಣಲ್ಲಿ ನೀರು ಬಂದಿದೆ, ಅಥವಾ ಆ ಥರ ಇನ್ಸಿಡೆಂಟ್ಸ್ ಯಾವ್ದಾರು ಇದೆಯಾ ಸರ್? ಆ ಥರದಲ್ಲಿ ನಾನು 46 ವರ್ಷದ ಒಂದು ಮಹಿಳೆನ ನಾನು ಊತಾಕ್ತೀನಿ. ಮುಗೀತು. ಅದಾದ್ಮೇಲೆ 1 ತಿಂಗಳಾದ್ಮೇಲೆ ನನಗೆ ಫೋನ್ ಬರುತ್ತೆ. ಅವರು ಇವರು ಅಂತೆಲ್ಲ ನಿನಗೇನಾಗ್ಬೇಕು ಕೇಳಪ್ಪ. ಕರೆಕ್ಟ್. ಅವ್ರು ನಮ್ಮ ತಾಯಿ ಅಂತ. ಆ ಪುಣ್ಯದ ಕೆಲಸಕ್ಕೆ ಒಂದು ವೃದ್ಧಾಶ್ರಮವನ್ನು ಮಾಡಿದೀವಿ. ಅವ್ರಿಗೆ ಆಶ್ರಯ ಕೊಡ್ತಾ ಇದೀವಿ ಮೈಸೂರಲ್ಲಿ. ಮೈಸೂರವ್ರಿಗಂತಲ್ಲ, ಎಲ್ರಿಗೂ ಯಾರೇ ಬಂದ್ರು ನೊಂದ ಜೀವಿಗಳಿಗೆ ನಮ್ಮಲ್ಲಿ ಆಶ್ರಯ. ನಿಮ್ಮ ಸಮರ್ಪಣೆ ಟ್ರಸ್ಟ್ ಮುಂದೆ ಏನು ಪ್ಲಾನ್ಸ್ ಇದೆ? ಇನ್ನೇನು ಮಾಡಬೇಕು ಅಂತ ಕನಸಿದೆ ತಮಗೆ? ಯಾಕೆ ಹೆಣ್ಣು ಮಕ್ಕಳು ಸೂಸೈಡ್ ಮಾಡ್ಕೋತಾರೆ? ಮೊದಲನೇ, ಈ ಡ್ರಗ್ಸ್ ಗಾಂಜಾಗಳನ್ನ ಯಾಕೆ ತಗೋಬಾರ್ದು? ಯಾಕೆ ಹೆಣ್ಮಕ್ಳು ಸಾಯ್ತಾ ಇದ್ದೀರಾ? ಎಲ್ಲರಿಗೂ ನಮಸ್ಕಾರ. ಶ್ರೀ ಕನ್ನಡದ ಪಾಡ್ಕಾಸ್ಟ್ಗೆ ಸ್ವಾಗತ, ಸುಸ್ವಾಗತ. ಸಮಾಜ ಸೇವೆ ಮಾಡಬೇಕಾದ್ರೆ ಮನಸ್ಸು ಇರಬೇಕು, ಇಚ್ಛಾಶಕ್ತಿನೂ ಇರಬೇಕು, ಆ ಒಂದು ಹೃದಯದಲ್ಲಿ ಆ ಅನುಕಂಪನೂ ಇರಬೇಕು. ಸುಮ್ಮನೆ ಸಮಾಜ ಸೇವೆ ಮಾಡೋಕ್ಕಾಗಲ್ಲ. ಯಾಕಪ್ಪ ಸಮಾಜ ಸೇವೆ ಬಗ್ಗೆ ಮಾತಾಡ್ತಿದ್ದೀನಿ ಅಂದರೆ, ಇವತ್ತು ನನ್ನ ಅತಿಥಿ ಬಂದು ಸಮಾಜ ಸೇವೆಯಲ್ಲಿ ಒಂದು ಯುನೀಕಾಗಿ ಪ್ರಯತ್ನ ಪಡ್ತಿರುವಂಥವ್ರು. ಅವ್ರು ಏನು ಮಾಡ್ತಿದ್ದಾರೆ ಕಂಪ್ಲೀಟ್ ಮಾಹಿತಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಅವರು ಎಷ್ಟು ಕೆಲಸ ಮಾಡಿದ್ದಾರೆ ಇಲ್ಲಿವರೆಗೂ ಅಂತೇಳಿ. ಸುಮಾರು ಒಂದು 13-15 ವರ್ಷಗಳಿಂದ ಈ ಒಂದು ಸಮಾಜ ಸೇವೆನ ಮಾಡ್ತಾ ಇದ್ದಾರೆ. ನಮ್ಮ ಜೊತೆ ಇರುವಂಥವ್ರು ಕುಮಾರ್ ಅವರು. ಅವ್ರು ಇನ್ನೊಂದು ಹೆಸರಿದೆ, ಅದು ಏನಕ್ಕೆ ಅಂತ ಆಮೇಲೆ ಹೇಳ್ತೀನಿ. ಸದ್ಯಕ್ಕೆ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್. ಚೆನ್ನಾಗಿದ್ದೀರಾ? ಭಾಳ ಖುಷಿ ಆಗ್ತಿದೆ ನಿಮ್ಮನ್ನ ಇವತ್ತು ನಮ್ಮ ಒಂದು ಪಾಡ್ಕಾಸ್ಟ್ ಕಾರ್ಯಕ್ರಮದಲ್ಲಿ ನಾವು ಅತಿಥಿಯಾಗಿ ನಿಮ್ಮನ್ನ ಕರೆದಿರೋದಕ್ಕೆ ನಮ್ಗೆ ಖುಷಿ ಆಗ್ತಾ ಇದೆ ಸರ್. ನಿಮ್ಮ ಮಾಧ್ಯಮದವರು ಭಾಳ ಖುಷಿ ನನಗೆ, ಎಲ್ಲ ಮಾಧ್ಯಮದವ್ರು, ಮೈಸೂರು ಮಾಧ್ಯಮದವ್ರಿಗೆ. ಯಾಕೆಂದರೆ ನಮ್ಮಂಥವ್ರನ್ನ ಗುರುತಿಸಿ ಕರಿತೀರಲ್ಲ, ಅದೇ ನಮಗೆ ಭಾಳ ದೊಡ್ಡ ಗುಣ. ಯಾಕೆ ಅಂದರೆ ಅದು ನೀವು ಮಾಡ್ತಿರುವಂಥ ಕೆಲಸ ಸರ್, ನೀವು ಮಾಡ್ತಿರುವಂಥ ಸೇವೆ, ಒಂದು ಸಮಾಜಮುಖಿ ಕೆಲಸ ಮಾಡ್ತಾ ಇದ್ದೀರಿ. ಹಾಗಾಗಿ ಅದು ಸಹಜವಾಗಿ ಏನಾಗುತ್ತೆ, ಆವಾಗಲೇ ಹೇಳ್ತಾ ಇದ್ದೆ ನಾನು, ಮನಸ್ಥಿತಿ ಇರೋರಿಗೆ ಅದನ್ನು ಗುರುತಿಸುವಂಥ ಶಕ್ತಿ ಇರುತ್ತೆ. ಹಾಗಾಗಿ ಎಲ್ಲ ಕಡೆ ಕರೀತಾ ಇದ್ದಾರೆ. ಸೊ ತುಂಬ ಸಂತೋಷ ಸರ್. ಸರ್, ಈಗ ನಿಮ್ಮದೊಂದು ಯುನೀಕ್ ಸಮಾಜ ಸೇವೆ, ಬಹುಶಃ ಎಲ್ಲರೂ ಮಾಡ್ತಿರುವಂಥದ್ದಕ್ಕಿಂತ ಒಂದು ವಿಭಿನ್ನವಾದ ಸಮಾಜ ಸೇವೆಯನ್ನು ಶುರು ಮಾಡಿದ್ದೀರಿ. ಅಂದರೆ ಅನಾಥ ಶವಗಳನ್ನು ನೀವು ಒಂದು ಮುಕ್ತಿ ಮಾಡೋದು, ಕ್ರಿಮಿನೇಷನ್ಸ್ ಮಾಡಿ ಅವ್ರಿಗೊಂದು ಮುಕ್ತಿ ಕೊಡಿಸುವಂಥ ಕೆಲಸ ಮಾಡ್ತಾ ಇದ್ರಿ. ಈ ಒಂದು ಕೆಲಸ ಬಹಳ ಯುನೀಕ್ ಅಂತ ಅನಿಸುತ್ತೆ ನನಗೆ. ಯಾಕಂದರೆ ಇದನ್ನು ತುಂಬ ಮಾಡಬೇಕಾದ್ರೆ ಒಂದು ಕಾರಣ ಇರಬೇಕು. ಇದಕ್ಕೆ ಈ ಒಂದು ಪರ್ಟಿಕ್ಯುಲರ್ ಸಮಾಜ ಸೇವೆ ನೀವು ಮಾಡಬೇಕಾದ್ರೆ ಏನು ಕಾರಣ ಸರ್? ಆ್ಯಕ್ಚುಲಿ ಈ ಒಂದು ಪರ್ಟಿಕ್ಯುಲರೇ ಆಯ್ಕೆ ಮಾಡ್ಕೋಬೇಕಾದ್ರೆ ಏನು ಕಾರಣ? ಇಲ್ಲ, ಈಗ ಮನುಷ್ಯ ಹುಟ್ಟಿದ ಮೇಲೆ ಒಂದಿನ ಸಾವು ಅನ್ನೋದು ಖಚಿತ. ಸಮಾಜ ಸೇವೆಗಳು 108 ಜನ 106 ಥರ ಮಾಡ್ತಾ ಇದ್ದಾರೆ. ಅದು ಎಲ್ಲ ಸೇವೆನೂ ಒಳ್ಳೆ ಸೇವೆ. ಅನ್ನದಾನ ಮಾಡ್ತಾರೆ, ಪುಸ್ತಕಗಳು ಕೊಡ್ತಾರೆ, ಹೆಲ್ತ್ ಕ್ಯಾಂಪ್ ಮಾಡ್ತಾರೆ, ಎಲ್ಲ ರೀತಿಯಲ್ಲಿ ಮಾಡ್ತಾ ಇದ್ದಾಗ ನಾನು ಮುಖ್ಯವಾಗಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿಮಾನಿ. ಅವರು ಫಿಲಿಂ ಲ್ಯಾಂಡಲ್ಲಿ ಹೆಂಗೆ ಸ್ವಲ್ಪ ಡಿಫ್ರೆಂಟ್ ವ್ಯಕ್ತಿನೋ, ಮಹಾನ್ ವ್ಯಕ್ತಿ, ಹಾಗೆ ನನ್ನ ಮನಸ್ಸಿಗೆ ಏನು ಬಂದಿತ್ತು ಅಂದರೆ, ನಾವು ಸಮಾಜ ಸೇವೆ ಮಾಡಿದ್ರೆ ಇಡೀ ಕರ್ನಾಟಕವೇ ನಮ್ಮನ್ನು ತಿರುಗಿ ನೋಡುವಂತ ಮಾಡಬೇಕು. ಯಾಕೆಂದರೆ ಎಲ್ಲ ಮಾಡಿದಾಗ ನಾನು ಅವ್ರ ಜೊತೆಯಲ್ಲಿ 100ರಲ್ಲಿ ಒಬ್ಬ ಆಗ್ಬಿಡ್ತೀನಿ. 101 ಅಂತ ಬಂದಾಗ ನಾನು ಸ್ವಲ್ಪ ಡಿಫ್ರೆಂಟ್ ಆಗಿ ಇರಬೇಕು ಅಂತ ಯೋಚನೆ ಮಾಡಿದೆ. ಈ ಸೇವೆಗೆ ಬರೋದಕ್ಕೆ ಮೂಲ ಕಾರಣ ನಮ್ಮ ತಂದೆಯವರೇನೆ. ಅಲ್ಲಿಂದ ಆರಂಭ ಮಾಡಿದ್ದು ಇಲ್ಲಿವರೆಗೂ ಸುಮಾರು ಕಾರ್ಯಗಳನ್ನ ಮಾಡ್ಕೊಂಡು ಬಂದಿದ್ದೀನಿ. ಈ ಅನಾಥ ಶವಕ್ಕೆ ಅಂತ್ಯ ಸಂಸ್ಕಾರಕ್ಕೆ ಅಂತಾನೆ ನನ್ನ ಯಾಕೆ ಯೋಚನೆ ಮಾಡಿದ್ದು ಅಂದ್ರೆ, ನಾನು ಸುಮಾರು ನಮ್ಮ ಸಂಬಂಧಿಕರು ಇವರು ಸಾವುಗಳಿಗೆ ಹೋಗ್ತಾ ಇರ್ತೀವಿ. ಅಲ್ಲಿ ನೋಡಿದಾಗ ದುಡ್ಡನ್ನು ಕಲೆಕ್ಟ್ ಮಾಡ್ತಾ ಇರ್ತಾರೆ. ಸಾವಾಗಿರುತ್ತೆ, ಸಾವನ್ ಮನೇಲಿ ದುಡ್ಡನ್ನು ಕಲೆಕ್ಟ್ ಮಾಡ್ತಾ ಇರ್ತಾರೆ. ಅದರಲ್ಲಿ ಎಷ್ಟೊಂದು ನಮ್ಮ ಸ್ನೇಹಿತರ ಕಡೆ ಹೋದಾಗ ಈ ತರ ಕಡೆ ಹೆಂಡತಿ ಬದುಕಿರ್ತಾರೆ, ಮಕ್ಳಿರ್ತಾರೆ, ಅವರಿಗೆ ಆ ಅಂತ್ಯ ಸಂಸ್ಕಾರ ಮಾಡೋದಕ್ಕೂ ದುಡ್ಡಿರಲ್ಲ, ಬಹಳ ಕಷ್ಟಪಡ್ತಾ ಇರ್ತಾರೆ. ಇವನ್ನೆಲ್ಲ ನೋಡಿದಾಗ ಇಲ್ಲ ಇದನ್ನ ನಾನು ಮಾಡ್ಬೋದಾ ಅಂತ ನಾನು ಸುಮಾರು ವಿಡಿಯೋಗಳನ್ನ ಬೇರೆ ಬೇರೆ
ದೇಶದಲ್ಲಿ ಇರೋರನ್ನ ನೋಡ್ತಾ ಇದ್ದೆ. ಅದನ್ನೆಲ್ಲ ನೋಡಿದಾಗ ಯಾಕೆ ಇದನ್ನ ನಾವು ಮಾಡ್ಬೋದು ಅಂತ ಹೇಳಿ ಇದನ್ನ ಆಯ್ಕೆ ಮಾಡ್ಕೊಂಡೆ. ಮಾಡ್ಕೋಬೇಕಾದ್ರೆ ಮೊದಲನೇ ದಿನ ಅದೆಲ್ಲ ಧೈರ್ಯ ಬೇಕಾ ಕೆಲಸ ಮಾಡೋದಕ್ಕೆ. ಅದು ಭಾರಿ ಕಷ್ಟಪಟ್ಟಿದ್ದೀನಿ. ಸ್ಟಾರ್ಟಿಂಗ್ ಒಂದು ಅನಾಥ ಶವನ ಅಂದ್ರೆ ಎಲ್ಲೋ ಒಂದ್ ಕಡೆ ಮೈಸೂರಿನ ಕೆ ಆರ್ ಆಸ್ಪತ್ರೆ ಮುಂಭಾಗದಲ್ಲಿ ಇರುತ್ತೆ. ತುಂಬಾ ಜನ ಆಟೋ ಚಾಲಕರೆಲ್ಲ ದುಡ್ಡನ್ನ ಕಲೆಕ್ಟ್ ಮಾಡ್ತಾ ಇರ್ತಾರೆ ಅಲ್ಲಿ. ಏನಕ್ಕೆ ಅಂದ್ರೆ ಇದನ್ನ ಅಂತ್ಯ ಸಂಸ್ಕಾರ ಮಾಡುವಂತ ಫಸ್ಟ್ ಕೇಸ್ ನನ್ನ ಲೈಫಲ್ಲಿ ಮೊದಲನೇ ಕೇಸ್. ಅವಾಗ 112ಗೆ ಕರೆ ಮಾಡ್ತಾರೆ. ಪೊಲೀಸ್ ಆರಕ್ಷಕರು ಬರ್ತಾರೆ ಸ್ಥಳಕ್ಕೆ ಬಂದ ತಕ್ಷಣ ಅವರು ಎಲ್ಲ ನಾವು ಚೆಕ್ ಮಾಡ್ಬೇಕು ಅಂತ ಹೇಳಿ ಅವರು ಪ್ರೊಸೀಜರ್ ಮಾಡ್ತಾ ಇರ್ತಾರೆ. ಆಟೋ ಚಾಲಕರು ಆನ್ ಸ್ಪಾಟ್ ಅಲ್ಲಿ 5,200 ರೂಪಾಯಿನ ಕಲೆಕ್ಟ್ ಮಾಡಿ ಪೊಲೀಸ್ ಆರಕ್ಷಕರ ಕೈ ಕೊಡ್ತಾರೆ. ನಾನು ಅಲ್ಲಿ ಎಲ್ಲರೂ ಇದ್ದಾರೆ, ಹಿಂದೂ ಮುಸ್ಲಿಮ್ಸ್ ಆಟೋ ಚಾಲಕರು ಎಲ್ಲರೂ ಇರ್ತಾರೆ. ಎಲ್ಲರೂ ಕಲೆಕ್ಟ್ ಮಾಡ್ಕೊಡ್ತಾರೆ. ನಾನು ನಿಂತು ನೋಡ್ತಾ ಇದ್ದೀನಿ. ಯಾರೋ ತೀರೋಗ್ರು ಒಬ್ಬ ಭಿಕ್ಷುಕನಿಗೆ ಆಟೋ ಚಾಲಕರು ಇಷ್ಟು ದುಡ್ಡನ್ನ ಕಲೆಕ್ಟ್ ಮಾಡಿ ಕೊಡ್ತಾ ಇದಾರೆ. ಅವ್ರಿಗೆ ಯಾರಂತಾನೆ ಗೊತ್ತಿಲ್ಲ. ಕಾಲೆಲ್ಲ ಗ್ಯಾಂಗ್ರಿಂಗ್ ಆಗಿದೆ, ಬ್ಯಾಂಡೇಜ್ ಹಾಕೊಂಡಿದ್ದಾನೆ, ಕೆ ಆರ್ ಹಾಸ್ಪಿಟಲ್ ಒಳಗಡೆ ಟ್ರೀಟ್ಮೆಂಟ್ ತಗೊಂಡಿರ್ಬೋದೇನೋ ಅಂತ. ಇದು 13 ವರ್ಷದ ಹಿಂದೆ ಕತೆ ನಾನು ಹೇಳ್ತಾರೆ. ಅದನ್ನೆಲ್ಲ ನೋಡಿದ್ದು ಯಾಕೆ ಇದನ್ನ ನಾನು ಮಾಡಬಾರ್ದು, ಟ್ರೈ ಮಾಡೋಣ ಅಂತ ಹೇಳಿ ನಾನಂದೆ, ಸರ್ ಆಟೋ ಚಾಲಕರ ಹತ್ರ ಏನ್ ಸರ್ ಹಣ ಇಸ್ಕೊತೀರಾ, ಬಿಡಿ ನಾವೇ ಮಾಡೋಣ ಅಂತ. ನಮ್ಗೆ ಪೊಲೀಸ್ ಆರಕ್ಷಕರು ರೀ ನಿಮ್ಗೆಲ್ಲ ಯಾರ್ರೀ ನೀವು ಅಂತಂದ್ರು. ನಾವ್ ಅವಾಗ ಸಂಸ್ಥೆ ಮಾಡಿಲ್ಲ, ಏನಿಲ್ಲ. ಅವಾಗ ಡಾಕ್ಟರ್ ವಿಷ್ಣುವರ್ಧನ್ ಸಂಘಟನೆ ಒಂದು ನಾವು ಕಟ್ಕೊಂಡಿದ್ದು ಸಿಂಹ ಸೇನೆ ಅಂತ. ಅದ್ರಲ್ಲಿ ಸರ್ ನಾವ್ ಇಂತ ಇದ್ರಲ್ಲಿ ಇದೀವಿ, ಅಧ್ಯಕ್ಷ ಆಗಿದ್ದೀವಿ, ಮಾಡ್ತೀನಿ, ಬನ್ನಿ ಅಧ್ಯಕ್ಷ ಮಾಡಿ ಅಂತಂದ್ರು. ಅದು ಮೊದಲನೇ ಶವ ನನಗೆ. ಮುಟ್ಟಕ್ಕೆ ಗ್ಯಾಂಗ್ರಿಂಗ್ ಆಗಿದೆ, ಕೈಯಲ್ಲಿ ಗ್ಲೋಸ್ ಇಲ್ಲ, ಆಂಬುಲೆನ್ಸ್ ಕರ್ಸ್ಬಿಟ್ರು, ಎಲ್ಲಾನು ಹೊಸ್ತೆ ನನಗೆ. ಅದು ನೀವ್ ಹೇಳಿದ್ರಲ್ಲ ಈಗ 3 ದಿನ ನಿದ್ರೆ ಮಾಡಿಲ್ಲ ಅಂತ. ಅದು ಮೊದಲನೇ ಶವನ ಎತ್ಬಿಟ್ಟು 3 ದಿನ ನಾನು ನಿದ್ರೆ ಮಾಡಿಲ್ಲ. ನಿದ್ರೆಯಲ್ಲಿ ಫುಲ್ಲು ಅದೇ ಫೇಸ್ ಬರ್ತಾ ಇದೆ. ಕಾಲು ಹುಳ ಗ್ಯಾಂಗ್ರಿಂಗ್ ಆಗಿರೋದು, ಆ ಶವ ಎತ್ಕೊಂಡಿರೋದು, ನಾನು ಆಂಬುಲೆನ್ಸ್ ಹಾಕಿರೋದು. ಮೊದಲನೇ ಬಾರಿ ಸ್ಮಶಾನಕ್ಕೆ ನಾನೇ ಒಂದು ಶವನ ಎತ್ಕೊಂಡು ಹೋದಂಗಾಯ್ತು. ಪೋಸ್ಟ್ ಮಾರ್ಟಮ್ ಆಯ್ತು, 4 ದಿನ ಆಯ್ತು. ಅವ್ರ ಕಡೆ ಅದ್ರ ಬಗ್ಗೆ ಮಾಹಿತಿಗಳನ್ನ ಪೇಪರ್ ಅಲ್ಲಿ ಹಾಕ್ಸ್ತಾರೆ ಪೊಲೀಸ್ ಆರಕ್ಷಕರು. ಅವ್ರ ಕಡೆ ಯಾರು ಬರ್ಲಿಲ್ಲ. ಆದ್ರೆ ಇನ್ ಟೈಮ್ ಪೊಲೀಸರು ಫೋನ್ ಮಾಡ್ರು, ರೀ ಬನ್ರಿ ಅವತ್ತು ನೀವೇ ಇದ್ರಲ್ಲ ಬಾಡಿ ತೆಗಿಬೇಕಾದ್ರೆ ಬನ್ರಿ ಅಂತಂದ್ರು. ಅವ್ರು ಒಂದು ಸಿಗ್ನೇಚರ್ ಮಾಡ್ಕೊಂಡ್ರು, ಒಂದು ವಿಟ್ನೆಸ್ಗೆ ಯಾರು ಮಾಡಿದ್ದು ಅಂತ. ಅದಾಗಿ ಅವತ್ತು ಮಾಡ್ಬಿಟ್ಟು ಬಂದಂಗೆ ಒಂಥರ ಏನೋ ನನಗೆ ಮೈ ಜುಮ್ಮಂದ್ಬಿಡ್ತು. ಅವತ್ತು ಬಾಡಿನ ಅಂತೆ ಮಣ್ಣು ಹಾಕಿ ಎಲ್ಲ ಮುಚ್ಚಿದ್ಮೇಲೆ ಒಂದು 300 ರೂಪಾಯಿ ಖರ್ಚಾಯ್ತು. ಹೋಗಿವು ಮತ್ತೆ ಗುಂಡಿ ಆಗಿ ಅವ್ರಿಗೆ ದುಡ್ಡು 5,000 ರೂಪಾಯಿ ವಾಪಸ್ ರಿಟರ್ನ್ ಮಾಡ್ಬಿಡ್ತೀರಾ? ಮಾಡಿಸ್ಬಿಟ್ಟೆ ನಾನು, ಬೇಡ ಅಂತ. ಸೂಪರ್. ಆವಾಗ ನನಗೆ 1,500 ರೂಪಾಯಿ ಎಲ್ಲ ಮುಗ್ದೋಯ್ತು. ಗುಂಡಿಯಾಗಿ ಇವ್ರಿಗೆ ಎಲ್ಲರಿಗೂ ಮುಗ್ದೋಯ್ತು. ನಾನು ಕಷ್ಟದಲ್ಲಿದ್ದೀನಿ ಅವತ್ತು. ಆದ್ರೂ ಏನೋ ಮಾಡ್ಬೇಕು ಅನ್ನೋ ಛಲ ಇತ್ತು. ಮಾಡ್ಬಿಟ್ಟೆ. ಮಾಡಿದಾಗ ಮನೆಗೆ ಬಿಟ್ಟಿದ್ದೀನಿ. ಅಲ್ಲಿ ಆ ಭಿಕ್ಷುಕ ನನ್ನ ಕಾಲ್ನ ಇಟ್ಕೊಂಡು ಎಳ್ದಂಗ ಆಗೋಯ್ತು ಮೊದಲನೇ ದಿನ ರಾತ್ರಿ. ಅಂದ್ರೆ ನಾನ್ ಫೀಲ್ ಮಾಡ್ತಾ ಇರೋದು ಗೊತ್ತಾಯ್ತು. ಅವರು ಫಸ್ಟ್ ಟೈಮ್ ನೀವು ಮಾಡಿದಾಗ ಅದು ಸಹಜವಾಗಿ ಇದಾಗೋಯ್ತು. ಆಮೇಲೆ ಆಗ್ತಾನೆ ಒಂದು ಮೂವಿ ಸಖತ್ ಓಡ್ತಿತ್ತು ಕನ್ನಡದಲ್ಲಿ, ನಮ್ಮ ಅನಂತ್ ನಾಗ್ ಅವ್ರದ್ದು, ನಾನಿನ್ನ ಬಿಡಲಾರೆ, ದೇವ್ರ ಪಿಕ್ಚರ್. ಅದು ಬೇರೆ ಅವತ್ತು 5:30ಗೆ ಪಿಕ್ಚರ್ ಹಾಕೊಂಡು ಬೇರೆ ಪಿಕ್ಚರ್ ಬೇರೆ ನೋಡ್ಬಿಟ್ನಾ. ಆ ಸೀನ್ಗೂ ನಾನು ಊತ ಹಾಕ್ಬಿಟ್ಟು ಬಂದಿರೋದಕ್ಕೂ ಮೈ ಇನ್ನೂ ನನಗೆ ಇದಾಗೋಯ್ತು. 3 ದಿನ ಆದ್ಮೇಲೆ ಇಲ್ಲ ಇದೇನ್ ಮತ್ತೆ ಅದೇ ಬರ್ತಾ ಇದೆಯಲ್ಲ ಅಂತ. ಅಷ್ಟೊಳಗೆ ಅದೇ ಪೊಲೀಸ್ ಏನ್ ಮಾಡಿದ್ರು, ಬನ್ರಿ ಇಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ಇನ್ನೊಂದು ಶವ ಇದೆ, ಬತ್ತೀರೇನ್ರಿ ಅಂದ್ರು. 2ನೇ ಶವಕ್ಕೆ ಸ್ಟಾರ್ಟ್ ಆಯ್ತು. ಅದು ಮೊದಲನೇದು ಮುಗ್ದೋಗಿ ಅಲ್ಲಿ ಮೈ ಜುಮ್ ಅಂತು. ಸ್ಮಶಾನಕ್ಕೆ ಹೋಗಿದ್ದು, ಅಲ್ಲಿ ಸ್ಮಶಾನದಲ್ಲಿ ಅವತ್ತು ಒಳ್ಳೆ ಬಿರುಗಾಳಿ, ಬೇರೆ ಗಾಳಿ, ಅದನ್ನೆಲ್ಲ ಅನುಭವಿಸ್ಬಿಟ್ಟೆ 3 ದಿನ. ಗೊತ್ತಾಯ್ತು. ಈ 2ನೇ ದಿನ ರೈಲ್ವೆ ಸ್ಟೇಷನ್ ಮುಂಭಾಗದಲ್ಲಿ ಸಿಕ್ತು ಅಂತು. ಧೈರ್ಯ ಮಾಡ್ಕೊಂಡೆ, ನೋಡೋಣ ಏನ್ ಆಗಿದ್ದಾಯ್ತು, ನೋಡೋಣ ಫೀಲ್ಡ್ ಇಳಿದು ಬಿಟ್ಟಿದೀನಿ ಅಂತ. ಅದು 2ನೇ ಶವ ತಗೊಂಡಾಗ ನನ್ಗೆ ಏನು ಫೀಲ್ ಆಗ್ಲಿಲ್ಲ. ಅದು ನನ್ಗೆ ಯಾವ್ದೋ ರಾತ್ರಿ ಹೊತ್ತಲ್ಲಿ ಬೆಚ್ಚೋದಾಗ್ಲಿ ಎದುರ್ಕೊಳ್ಳೋದಾಗ್ಲಿ ಮಾಡ್ಲಿಲ್ಲ. ನೀಟಾಗಿ ಮಾಡಿ ಮುಗಿಸ್ಬಿಟ್ಟೆ. ಆವಾಗ ಸೋಷಿಯಲ್ ಮೀಡಿಯಾ ಏನು ಅಂತದ್ದು ಇರ್ಲಿಲ್ಲ ನಮ್ಮಲ್ಲಿ. ಅವಾಗ ಯಾವ್ದು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಲ್ಲಿ ಎಲ್ಲ ಏನು ಇರ್ಲಿಲ್ಲ. 13 ವರ್ಷ ಅಲ್ಲಿ ಆರಂಭ ಮಾಡಿದ್ದು, ಇಲ್ಲಿಗೆ ಕೌಂಟ್ ಮಾಡಿದ್ರೆ ಅದು ಕೌಂಟ್ಲೆಸ್ ಆಗ್ಬಿಡುತ್ತೆ. ಅಷ್ಟು ಶವಗಳಿಗೆ ಅಂತ್ಯ ಸಂಸ್ಕಾರ. ಅಂದಾಜು ಎಷ್ಟು ಮಾಡಿರ್ಬೋದು ಸರ್? ಅಲ್ಲ, ನನ್ನ ಪ್ರಕಾರ 13 ವರ್ಷದಲ್ಲಿ ನಾವು ಕೋವಿಡ್ ಇದ್ರದ್ದು ಎಲ್ಲ ಸೇರಿದ್ರೆ ಒಂದು 7,500 ಮೇಲೆ ಮಾಡ್ಕೊಂಡು ಹೋಗ್ತಾ ಇದೀನಿ. ಅದರಲ್ಲೂ ಬಿಟ್ಟು ಈಗ ಯಾರು ಹಳ್ಳಿಗಳಿಂದ ನಮ್ಗೆ ಫೋನ್ ಮಾಡ್ತಾರೆ, ಕಳಿಸ್ಕೊಡ್ತಾ ಇದೀವಿ ನೋಡಿ, ಅನ್ನೋನವರು ನಮ್ಗೆ ಚಿಕ್ಕಪ್ಪ ಆಗ್ಬೇಕು, ದೊಡ್ಡಪ್ಪ ಆಗ್ಬೇಕು, ಹಣ ಇಲ್ಲ, ಇನ್ಸ್ಟಾಗ್ರಾಮ್ ಇಂದ ಮೆಸೇಜ್ ತಗೋತಾರೆ. ಇವತ್ತಿಗೂ ಕೂಡ ಒಬ್ಬರಿಗೆ 2,200 ರೂಪಾಯಿ ಒಬ್ಬರಿಗೆ ಮೆಡಿಸಿನ್ಸ್ ಕೊಟ್ಟಿದ್ದೀನಿ ಮನೆಗೆ ಹೋಗಿ. ಅವರು ಅಲ್ಟ್ರಾಸೌಂಡ್ ಟಚ್ ಅಂತ ಏನೊಂದು ಮೆಡಿಸಿನ್ಸ್ ತಗೋತಾರೆ, ಇನ್ಸುಲಿನ್ ತಗೋತಾರೆ. ಅದು ಅವ್ರ ಮಗ ಎಲ್ಲೋ ಹೊರಗಡೆಯಿಂದ ಕಳಿಸ್ತಾ ಇದ್ರಂತೆ ದುಡ್ಡು. ಅವ್ರು 3 ತಿಂಗಳಿಂದ ಕಳ್ಸಿಲ್ಲ. ನಾನು ಹೋಗಿ ಸಿದ್ಧಾರ್ಥ ಲೆವೆಟಲ್ಲಿ ಅವ್ರ ಮನೆ ನೋಡಿದ್ರೆ, ಮನೆ ಎಲ್ಲ ಐಷಾರಾಮಿಯಾಗೆ ಆಗಿದ್ದಾರೆ. ಆದ್ರೆ ಅವ್ರು ಹೋಗಿ ತಗೊಳಕ್ ಆಗ್ತಾ ಇಲ್ಲ, ಹೊರಗಡೆ ಹೋಗಿ ತಗೊಳಕ್ ಆಗ್ತಾ ಇಲ್ಲ, ಯಾರು ಇಲ್ಲ. ಸರ್ವೆಂಟ್ ಕೇಳಿದ್ರೆ ಸರ್ವೆಂಟ್ 2 ದಿನ ಮನೆಗೆ ಬಂದಿಲ್ಲ.
ಇವತ್ತು ಹೋಗಿ ಅವ್ರಿಗೆ ಕೊಟ್ಬಿಟ್ಟು ಬಂದೆ. ಆಮೇಲೆ ಹೇಳಿದೆ, ಇಲ್ಲ ನಿಮ್ಗೆ ನಾನು ಗೂಗಲ್ ಪೇ ಮಾಡಿಸ್ತೀನಿ ನನ್ನ ಮಗ ಬಂದಾಗ ಅಂತ. ಮಗ ಬರೋದು ಅವ್ರು ವರ್ಷಕ್ಕೆ ಒಂದೇ ಸರಿ ಬರೋದು ಅಂತ, ಹೊರಗಡೆ ಹೊರ ದೇಶದಲ್ಲಿ ಇರೋದು. ಅಮ್ಮ ನನ್ನ ಕಡೆಯಿಂದ ಏನ್ ಕೊಡ್ಬೇಕಾಗಿತ್ತು ಯಾಕೋ ಮನ್ಸು ಕೊಟ್ಟಿದ್ದೀನಿ, ನೀವು ಕೊಟ್ರೆ ನಿಮ್ ತರ ಇನ್ನೂ 4 ಜನಕ್ಕೆ ಬೇರೆಯವ್ರಿಗೆ ಕೊಡಕ್ಕೆ ಆಗತ್ತೆ ಅಂತ ಹೇಳ್ಬಿಟ್ಟು ಬಂದೆ. ಅಲ್ಲ, ಈಗ ಒಂದು 7,500ವರೆಗೂ ಒಂದು ಕೌಂಟಬಿಲಿಟಿ ತಗೊಂಡ್ರು ಕೂಡ ಈಗ ಆಕ್ಚುಲಿ ಫಸ್ಟ್ ಹಂಗೆ ಶುರು ಆಯ್ತು, ಅಚಾನಕ್ಕಾಗಿ ಶುರು ಆಗಿದ್ದ ಕೆಲಸ. ಆ ಟೈಮಲ್ಲಿ ನಿಮ್ಗೆ ಏನೋ ಅನಿಸ್ತು, ಏನೋ ಸ್ಫೂರ್ತಿ ಆಯ್ತು, ನೀವು ಶುರು ಮಾಡಿಬಿಟ್ರಿ. ಅವತ್ತು ಆನ್ ಸ್ಪಾಟಲ್ಲಿ ನೀವು ಶುರು ಮಾಡ್ಕೊಂಡ್ಬಿಟ್ರಿ. ಅದಾದ್ಮೇಲೆ ಪೊಲೀಸರು ಮತ್ತೆ ಕಾಲ್ ಮಾಡ್ತಾರೆ, ನೀವು 2ನೇ ಇದಕ್ಕೂ ಹೋಗ್ತೀರಿ. ಆಮೇಲೆ ಧೈರ್ಯ ನಿಮಗೆ ಬಂದ್ಬಿಡ್ತು. ಬಟ್ ಆದರೆ ಈ ಮುಕ್ತಿ ಕೊಡಿಸೋ ಕೆಲಸ ಇದೆಯಲ್ಲ ಸರ್, ಅದು ಬಹಳ ಜೀವನದಲ್ಲಿ ತುಂಬಾ ತುಂಬಾ ಬೆಲೆ ಕೊಡುತ್ತೆ ಅದಕ್ಕೆ. ಹೌದು, ಅದಕ್ಕೆ ಬೆಲೆನೇ ಕಟ್ಟಕ್ಕಾಗೋದಿಲ್ಲ ಆಕ್ಚುಲಿ. ಅಷ್ಟು ಒಳ್ಳೆ ಕೆಲಸ ನೀವು ಮಾಡ್ತಾ ಇದ್ರಿ. ಯಾಕಂದ್ರೆ ಅನಾಥರು ಅಂತ ಯಾರು ಪ್ರಪಂಚದಲ್ಲಿ ಇಲ್ಲ. ಅಟ್ಲೀಸ್ಟ್ ನೀವು ನಿಂತು ಮಾಡ್ತಾ ಇದ್ರಿ ಅಂತ ಹೇಳಿದಾಗ ನಿಜವಾಗ್ಲೂ ನೀವು ಒಂಥರ ಬ್ಲೆಸ್ಸಿಂಗ್ ಅಂತ ನನ್ಗೆ ಅನ್ಸುತ್ತೆ ಸರ್. ಬಟ್ ಆದ್ರೆ ಆ ಟೈಮಲ್ಲಿ ಒಂದು ನಿಮ್ ಕೈನೇ ಖರ್ಚಾಕ್ ಮಾಡ್ತೀರಾ. ಹೌದೌದು, ತುಂಬಾ ನಿಮಗೂ ಕೂಡ ಕಷ್ಟ ಇತ್ತು ಆ ದಿನಗಳಲ್ಲಿ. ಕಷ್ಟ. ಅದಾದ್ಮೇಲೆ ನೀವು ಹೆಂಗೆ ಫೈನಾನ್ಷಿಯಲ್ ಕ್ರೈಸಿಸ್ ನಲ್ಲಿ ಹೆಂಗೆ ಫೈನಾನ್ಸ್ ನೋಡಿ, manage ಮಾಡ್ತಾ ಆ ಇದ್ರಿ? ಆಟೋದವರು ಒಂದ್ ದಿನಕ್ಕೆ 200 ರೂಪಾಯಿ 300 ರೂಪಾಯಿ ದುಡಿತಾ ಇದ್ರು. ಈಗ ಒಂದು 3 ವರ್ಷ ಹಿಂದೆ ಹೌದು. ಅವ್ರಿಗೇನೆ ಒಂದು 50 ರೂಪಾಯಿ 10-20 ಎಲ್ಲ ಸೇರಿ ಕೊಡ್ಬೇಕಾದ್ರೆ ಮನ್ಸು ನನಗೆ ಎಲ್ಲೋ ಒಂಥರ ಕಣ್ಣಲ್ಲಿ ನೀರ್ ಬತ್ತು ಆ ಕ್ಷಣದಲ್ಲಿ. ಎಕ್ಸಾಕ್ಟ್ಲಿ ಸರ್. ಯಾಕೆಂದ್ರೆ ಮಾನವೀಯತೆ ಇದೆ ನಮ್ಮ ಕನ್ನಡಿಗರಲ್ಲಿ. ನಮ್ಮ ಮೈಸೂರು ಜನಕ್ಕೆ ಅದು ಮಾತಾಡಂಗಿಲ್ಲ. ಯಾವ ಜಿಲ್ಲೆ ಬಗ್ಗೆ ಯಾರು ಬೇಕಾದ್ರೆ ಏನ್ ಹೇಳಿ, ನಿಜ. ನಮ್ಮ ಮೈಸೂರಲ್ಲಿ ಇರೋರು ಕನ್ನಡಿಗರ ಬಗ್ಗೆ ವಿಶಾಲ ಹೃದಯದವರು. ಯಾಕೆಂದ್ರೆ ಅವ್ರಿಗೆ ಒಬ್ಬ ಭಿಕ್ಷುಕ ಅವನು ಕೆಟ್ಟವನಂದ್ರು 10 ರೂಪಾಯಿ ಟಕ್ಕಂತ ಕೊಟ್ಬಿಡ್ತಾರೆ. ನಿಜ. ಇವತ್ತು ನಮ್ಮ ಮೈಸೂರಲ್ಲಿ ಭಿಕ್ಷುಕರು ಜಾಸ್ತಿ ಆಗಿರೋದು ಏನಕ್ಕೆ ಅಂದ್ರೆ ನಮ್ಮ ಕನ್ನಡಿಗರ ಪ್ರೀತಿ ಜಾಸ್ತಿ ಇರೋದ್ರಿಂದಾನೆ ಅದನ್ನ ಹೇಳ್ತೀನಿ. ಆ ರೀತಿ ಅದನ್ನ ನಾವು ಈ ಕಡೆ ಕರುವೆ ನಮ್ಮ ವಿಷ್ಣು ಸಂಘ ಮಾಡ್ಕೊಂಡು ಮಾಡ್ತಾ ಇರ್ತೀವಿ. ಯಾರು ದುಡ್ಡು ಕಲೆಕ್ಟ್ ಹೋದಾಗ ನಮ್ಮನ್ನೇನೋ ರೋಲ್ ಕಾಲ್ ಅನ್ಕೋಬಿಡ್ತಾರೆ. ಏನೋ ರಕ್ಷಣಾ ವೇದಿಕೆಯವರು ಅಂತ ಶಾಲ್ ಹಾಕೊಂಡಿರ್ತೀವಿ, ನೋಡಿ ಏನೋ ಒಂದು ಹೆಲ್ಪ್ ಮಾಡಿ ಅಂತ ಕೇಳಿದ್ರೆ ತಪ್ಪಾಗುತ್ತೆ. ಅವನ್ನೆಲ್ಲ ಯೋಚನೆ ಮಾಡೋದು. ಅವಾಗ ನಮ್ಗೆ ಒಳ್ಳೆ ಆಡಿಟರ್ ಸಿಕ್ಕಿದ್ರು. ಅವ್ರಿಗೆ ಕೇಳೋದೇನು, ಒಂದು ಟ್ರಸ್ಟ್ ಮಾಡ್ಕೊಳ್ರಿ ಅಂತ ಹೇಳಿದ್ರು. ಒಂದು ಟ್ರಸ್ಟ್ ಮಾಡಿದ್ರೆ ಇದಕ್ಕೆ ಯಾರಾದ್ರೂ ಹೆಲ್ಪ್ ಮಾಡ್ತಾರೆ. ಸಂಘಟನೆಗಳು ಅವು ಇವು ಅಂತಂದಾಗ ಎದುರ್ತಾರೆ, ಏನೋ ಉದ್ದೇಶಕ್ಕೆ ಅಂತ ಹೇಳ್ತಾರೆ. ಎಷ್ಟೋ ಸಂಘಟನೆಗಳು ಒಳ್ಳೇದಕ್ ಮಾಡ್ತಾ ಇದಾರೆ, ಅದ್ರಲ್ಲಿ ಎಲ್ಲೋ ಒಂದೋ ಎರಡೋ ಸಂಘಟನೆಗಳು ಏನ್ ಮಾಡ್ತಾರೆ, ಕೆಟ್ಟದಾಗಿ ಯೂಸ್ ಮಾಡ್ಕೋತಾರೆ ದುಡ್ಡನ್ನ ಅಂತಂದ್ರು. ಶುರು ಆಯ್ತು ಸಮರ್ಪಣೆ ಅನ್ನೋದನ್ನ ನಮ್ಮ ಆಡಿಟರ್ ಹೇಳಿದ್ರು. ಏನ್ ಮಾಡ್ಬೇಕು ಸರ್, ಒಂದ್ ಒಳ್ಳೆ ಹೆಸರು ಇದಕ್ಕೆ ಕೊಡಿ ಸರ್ ಅಂತಂದ್ರೆ. ನೀವೇನು ಉದ್ದೇಶಕ್ಕೆ ಫೀಲ್ಡಿಗೆ ಹೇಳಿದ್ರಿ? ಇಲ್ಲ, ನನ್ನನ್ನ ನಾನೇನೋ ತೊಡಗಿಸ್ಕೋಬೇಕು, ನನ್ನನ್ನು ನಾನು ಅಲ್ಲಿ ಸಮರ್ಪಣೆ ಮಾಡ್ಕೋಬೇಕು ಅಂತ ನಾನ್ ಬಾಯಿಂದ ಹೊರಡ್ ಬಂತು. ಸೂಪರ್. ಆವಾಗ ಅವ್ರು ಅಂದ್ರು, ಅಲ್ಲೇ ಹೇಳಿದ್ರಲ್ಲ ಹೆಸರು ಅಂತ ಅಂದ್ಬಿಟ್ರು. ಅಲ್ಲಿ ಇಟ್ಟಿದ್ದ ಹೆಸರು. ಸಮರ್ಪಣೆ ಸರ್ ಈಗ ಅದು 8 ವರ್ಷ ಆಯ್ತು ನಂದು. 8 ವರ್ಷ ಆಯ್ತು. ಅವಾಗ ಸಂಘಟನೆಯಿಂದ ಮಾಡ್ತಾ ಇದ್ದಾಗ ನಾನು ಕಂಟಿನ್ಯೂಸ್ 4-5 ವರ್ಷ ಮಾಡ್ಕೊಂಡೇ ಬಂದ್ಬಿಟ್ಟೆ ಅದನ್ನ. ಕರ್ವೆ ಇದ್ರಲ್ಲೇನೆ ಟ್ರಸ್ಟ್ ನೀವು ಈ ಕೆಲಸ ಮಾಡ್ಬಿಟ್ಟೆ. ಇವತ್ತಿಗೂ ಮಾಡ್ತಾ ಇದ್ದೀನಿ. ಟ್ರಸ್ಟ್ ಆದ್ಮೇಲೆ ಸ್ವಲ್ಪ ಜನಕ್ಕೆ ನಾನು ನೋಟೆಡ್ ಆದೆ. ಯಾವಾಗ ನಾವು ಹೋಗಿ ಡೊನೇಟ್ ಕೇಳೋದು ಪ್ರತಿಯೊಬ್ಬರನ್ನು ಕೇಳ್ತೀನಿ ನಾನು. ಯಾಕೆ ಆಟೋ ಚಾಲಕರಿಗೆ ಹೋಗಿ ಸರ್ ಒಂದ್ 2 kg ಅಕ್ಕಿ ಇದ್ರೆ ಕೊಡಿ ಅಂತೀನಿ. ನನ್ ನೋಡ್ತಾರೆ, ಏನ್ರಿ ಈ ತರ ಇದೀರಾ ನೀವು, ನನ್ ನೋಡಿದ್ರೆ ಪರ್ಸನಾಲಿಟಿ ನೋಡಿದ್ರೆ ಏನ್ರಿ ನೀವು ನೋಡ್ರೆ ಹೆಂಗಿದ್ದೀರಾ, ಚೆನ್ನಾಗಿದ್ದೀರಾ, ಏನ್ರಿ ಅಕ್ಕಿ ಸರ್ ನನ್ ಜೊತೆ ಬನ್ನಿ, ಈ ಅಕ್ಕಿ ಎಲ್ಲಿಗೆ ಹೋಗುತ್ತೆ ನೋಡಿ, ನನ್ನ ಆಶ್ರಮಕ್ಕೆ ಹೋಗುತ್ತೆ, ಅದಾದ್ಮೇಲೆ ಎಲ್ಲಿಗೆ ಹೋಗುತ್ತೆ ಅಂತ ಹೇಳಿದಾಗ ಈ ಯಾವಾಗ ಅಂತ್ಯ ಸಂಸ್ಕಾರ ಮಾಡ್ಕೊಂಡು ವಾಪಸ್ ಬರ್ತಾ ಇದ್ದಾಗ ಇವೆಲ್ಲ ನೋಡಿದಾಗ ರೈಲ್ವೆ ಸ್ಟೇಷನ್ ಆ ಕಡೆ ಈ ಕಡೆ ಎಲ್ಲ ಸಿಕ್ಕಾಬಟ್ಟೆ ಅನ್ನದ ಸಮಸ್ಯೆ, ತುತ್ತೂಟದ್ದು ಸಮಸ್ಯೆಗಳು ಬರ್ತಿತ್ತು. ನಾವು ಊಟಗಳನ್ನ ಕಲೆಕ್ಟ್ ಮಾಡೋದಕ್ಕೆ ಅಲ್ಲಿ ಒಂದು ಥಾಟ್ ಬಂದಿದೆ ಏನಂದ್ರೆ, ನಮ್ಮ ಮನ್ಸಿಗೆ ಅಂತ್ಯ ಸಂಸ್ಕಾರ ಮಾಡ್ತೀವಿ ಸತ್ತವ್ರಿಗೆ, ಬದುಕಿರೋರ್ಗೆ ಏನಾದ್ರು ಮಾಡ್ಬೇಕಲ್ಲ ರೋಡ್ ಸೈಡ್ ಅಲ್ಲಿ ಇರೋರಿಗೆ ಅಂತ ಹೇಳಿ ನನಗೆ ಯೋಜನೆ ಬಂದಿದ್ದು ಅಲ್ಲಿ. ಏನಾದ್ರೂ ಮಾಡ್ಬೇಕಲ್ಲ ಅಂತ. ಏನ್ ಮಾಡ್ತಿದ್ದೀರಾ ಸರ್ ಈಗ ಸಮರ್ಪಣೆಯಿಂದ ಸರ್? ಈಗ ಅದು ಕೋವಿಡ್ಗಿಂತ ಮುಂಚೆನೆ ನಾವು ಟ್ರಸ್ಟ್ ನ ಯಾವಾಗ ಮಾಡ್ಕೊಂಡು ಅವಾಗ ಚೌಟ್ರಿಗಳಲ್ಲಿ ಎಲ್ಲೆಲ್ಲಿ ಹೋಟೆಲ್ಗಳಲ್ಲಿ ಇವತ್ತಿಗೂ ಕಲೆಕ್ಟ್ ಮಾಡ್ತಾ ಇದ್ದೀವಿ. ದಿನನಿತ್ಯ ಒಂದು 200ಕ್ಕೂ ಮೇಲೆ ಊಟಗಳನ್ನ ಕಲೆಕ್ಟ್ ಮಾಡ್ತಾನೆ ಇದೀವಿ ಹೋಟೆಲ್ಗಳಲ್ಲಿ. ಪುಣ್ಯಾತ್ಮರು ಹೋಟೆಲ್ ಅವರು ಈಗೆಲ್ಲ ತುಂಬಾ ಜನ ಮೊದ್ಲಾದ್ರೂ ಒಬ್ರು ಇಬ್ರು ಮಾಡ್ತಿದ್ರು, ಈಗ ಚೌಟ್ರಿ ಅವರು ಊಟ ಮಿಕ್ಕಿದ್ರು. ಆಮೇಲೆ ಈಗೇನ್ ಮಾಡ್ತಾ ಇದಾರೆ, ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನಾವು ಸ್ವಲ್ಪ ವೈರಲ್ ಆಗಿರೋ ಸ್ವಲ್ಪ ಪಬ್ಲಿಸಿಟಿ ಇರೋದ್ರ ಏನೇನ್ ಮಾಡ್ತಾರೆ, ಊಟದ ಅಡಿಗೆ ಮಾಡೋರಿಗೆ 2 ಬಾಕ್ಸ್ ತಂದು ಕೊಟ್ಬಿಟ್ರಿ, ಇದು ಆಶ್ರಮಕ್ಕೆ ಅಂತಾನೆ ಹೇಳ್ಬಿಡ್ತಾ ಇದಾರೆ ಮದುವೆಗಳಲ್ಲಿ. ವೆರಿ ನೈಸ್. ನಾನೊಂದು ಸರ್ ಆಯ್ತು ಅಂದ್ರೆ, ರೀ ಬರೀ ಅನ್ನ ಸಾಂಬಾರ್ ತರ್ಬೇಡಿ, ಒಂದ್ 4-5 ಎಕ್ಸ್ಟ್ರಾ ತಗೊಬನ್ನಿ, ಪಲ್ಯಗಳನ್ನು ತುಂಬಿಟ್ಟಿರ್ತಾರೆ ಅಂತಂದ್ರು. ಸೂಪರ್. ನಾನ್ ಅವಾಗ ಅನ್ಕೊಂಡೆ 300 ಜನಕ್ಕೆ 500 ಜನಕ್ಕೆ ಮಾಡ್ತಾರೆ, 500 ಜನ ಅಲ್ಲಿ ಬರಲ್ಲ. ಅವಾಗ ಎಷ್ಟೋ ಮಿಕ್ಕತ್ತೆ, ಬಿಸಿ ಊಟನೇ ಕೊಡ್ತಾರೆ ಸರ್ ಈಗ ಚೌಟ್ರಿಗಳಲ್ಲಿ ನಮ್ಗೆ. ಮೊದ್ಲಾದ್ರೆ ತಂಗಳು ಅಂದ್ರೆ ಮಿಕ್ಕಿರೋದು 4 ಗಂಟೆ. ಈವನ್ ಎಲೆ ಎತ್ತಿ ಎಲೆಯವರು ಕೂಡ ಅಲ್ಲಿ ಬಡಿಸಿರ್ತಾರೆ ನೋಡಿ, ಅವರು ಎಲ್ಲ ಪ್ಯಾಕ್ ಮಾಡಾದ್ಮೇಲೆ ನಮ್ಮನ್ನ ಕರಿಯೋರು. ಮಿಕ್ಕಿರೋ ಊಟ ಮುಂಚೆನೆ ಇಟ್ಬಿಡ್ತಾರೆ. ಈಗ ಮುಂಚೆನೆ ಇಡ್ತಾ ಇದಾರೆ. ಅದಕ್ಕೆ ನಮ್ ಕನ್ನಡಿಗರು, ನಮ್ಮ ಮೈಸೂರವ್ರು ಅಂದ್ರೆ ಬಹಳ ಖುಷಿ ಏನಂದ್ರೆ ಮುಂಚೆನೆ ಇಡ್ತಾರೆ ಬಿಸಿ ಊಟ. ಅದು ಬಹಳ ಮನೆಯಲ್ಲಿ ತಿಥಿ ಕಾರ್ಯಕ್ರಮ ಮಾಡ್ತಾರೆ. ಕುಮಾರ್ ಅವರೇ
ಕಾರ್ಯಕ್ರಮ ಮಾಡ್ತಾ ಇದ್ವಿ. ಅದಕ್ಕೂ ಸಂಬಂಧನೇ ಇಲ್ಲ. ಸಪ್ರೇಟ್ ಆಗಿ ಅಡಿಗೆ ಅವ್ರಿಗೆ ಹೇಳಿ ಸಪ್ರೇಟ್ ಇಡ್ಸ್ಬಿಟ್ಟಿದ್ದೀನಿ. ಡೈಲಿ ಕೊಡ್ತಿದ್ದೀರಾ ಸರ್ ಈಗ? ಡೈಲಿ ಫುಡ್ ಕೊಡ್ತಾ ಡೈಲಿ ಕೊಡ್ತಾ ಇದೀವಿ ಸರ್. ಎಲ್ಲಿ ನಿಮ್ಮ ಈಗ ರೈಲ್ವೆ ಸ್ಟೇಷನ್ ಹತ್ರ KR ಹಾಸ್ಪಿಟಲ್ ಹತ್ರ ಕೊಡ್ತಾ ಇಲ್ಲ ಈಗ ಒಂದು 3 ತಿಂಗಳಿಂದ. ಅದನ್ನ ನಾವು ಸ್ಲಮ್ಗಳು ಕೊಡ್ತಾ ಇದೀವಿ. ನಮ್ಮ ಪೊಲೀಸ್ ಆರಕ್ಷಕರು ಅಲ್ಲಿ ಭಿಕ್ಷುಕರು ನಿರ್ಗತಿಕರು ವೇಷದಲ್ಲಿ ಹೊರ ರಾಜ್ಯದವ್ರು ಬಂದು ಅಲ್ಲಿ ಫುಟ್ಪಾತ್ ಮೇಲೆ ಎಲ್ಲ ಅವರೇ ಅಕ್ರಮ ಕಂಪ್ಲೀಟ್ ಅವರೇ ತುಂಬ್ಕೊಬಿಟ್ಟವ್ರೆ. ಡೈಲಿ ಒಂದು 200 ಊಟ 200 ಊಟದ ಮೇಲೆ ಹೋಗುತ್ತೆ. 200 ಊಟದ ಮೇಲೆ ಹೋಗ್ತದೆ ಸರ್. ಅದಾದ್ಮೇಲೆ ಸಮರ್ಪಣೆ ಟೆಸ್ಟಿನ ಕೆಲಸಗಳು ಮಾಡ್ತಾನೆ ಇರ್ತೀರಿ. ಆಮೇಲೆ ಡಾಕ್ಟರ್ ಅಲ್ಲ, ಲಯನ್ ಕುಮಾರ್ ಅಂತ ನಿಮ್ಗೆ ಹೆಸರು ಬರುತ್ತೆ. ಹೆಂಗೆ ಅದು ಲಯನ್ ಕುಮಾರ್ ಅಂತ ಶುರು? ಸರ್ ಅದು ನಮ್ಮ ಮೈಸೂರು ಹಾಗೂ ಮಂಡ್ಯದವ್ರು ಇಬ್ರು ಒಂದು ಪಾಂಡುಪುರದಲ್ಲಿ ಒಂದು ಕಬಡ್ಡಿ ಟೂರ್ನಮೆಂಟ್ ನಡೀತದೆ. ಆ ಟೈಮಲ್ಲಿ ನಮ್ಮ ಒಂದು ವಿಷ್ಣುವರ್ಧನ್ ಸಂಘದವರು ಒಬ್ರು ಕಾರ್ಯಕ್ರಮ ಮಾಡ್ತಾ ಇರ್ತಾರೆ ಹಿಂಗೆ ಕಬಡ್ಡಿ. ಆವಾಗ ಅವ್ರೆಲ್ಲ ಸೇರಿ ಮೈಸೂರಲ್ಲಿ ಒಂದು ಕಾರ್ಯಕ್ರಮ ಮಾಡ್ಬೇಕು ಅಂತ ತೀರ್ಮಾನ ಮಾಡ್ತಾರೆ. ತೀರ್ಮಾನ ಮಾಡಿದಾಗ ಅವ್ರು ಗೆಸ್ಟ್ ಆಗಿ ಕರಿಬೇಕು ನನಗೆ. ಅವಾಗ ಸಮರ್ಪಣೆ ಎಲ್ಲ ಮಾಡ್ಕೊಂಡಿದೀನಿ, ಟ್ರಸ್ಟ್ ಎಲ್ಲ ಮಾಡಿದೀನಿ, ಕರಿಬೇಕು ಅಂತಿದ್ರು. ಫೋನ್ ಮಾಡಿದ್ರು, ನೀವು ವಿಷ್ಣುವರ್ಧನ ಸಂಘದ ಅಭಿಮಾನಿ ಅಲ್ವಾ ಸರ್? ರೀ ಅವ್ರ ಫಾಲೋವರೇ ನಾನು, ಹೇಳಿ ಸರ್ ಅಂತಂದ್ರೆ. ಇಂಥ ಕಾರ್ಯಕ್ರಮಕ್ಕೆ ಬರ್ಬೇಕು ಕುಮಾರ್ ಅವರೇ ಅಂತಂದ್ರು. ಅಲ್ಲಿ ಎಲ್ಲ ಮೆನ್ಷನ್ ಮಾಡಿದ್ರು, ಫೋಟೋ ಎಲ್ಲ ಹಾಕಿದ್ರು. ಅವ್ರ ಫೋಟೋದಲ್ಲಿ ಆಲ್ರೆಡಿ ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ ನಂದು ಲಯನ್ ಕುಮಾರ್ ಅಂತ ಅದನ್ನ ಮಾಡಿದ್ದಾರೆ. ಯಾಕೆಂದ್ರೆ ನೀವು ವಿಷ್ಣುವರ್ಧನ್ ಅಭಿಮಾನಿ ಆದಾಗ ಕರ್ನಾಟಕಕ್ಕೆ ಒಬ್ರೇ ಲಯನ್, ಅವರು ವಿಷ್ಣುವರ್ಧನ್ ಅವರು. ನಮ್ಮ ಈ ಸಮಾಜ ಸೇವೆಗೆ ನೀವು ಮಾಡ್ತಾ ಇದ್ದೀರಾ, ನಿಮ್ಗೂ ಆ ಲಯನ್ ಅನ್ನ ಹೆಸರಿಡಬೇಕು ಅಂತ ಹೇಳಿ ಹುಡುಗರು ಒಂದು 30-40 ಜನ ಎಲ್ಲ ಸೇರಿ ನಮ್ಗೆ ಅದ ಲಯನ್ ಅಂತ ಹೇಳಿ ಮಾಡಿದ್ರು. ಕಾರ್ಯಕ್ರಮ ಅದ್ಭುತವಾಗಿ ಮಾಡಿದ್ರು. ಇವತ್ತಿಗೂ ಅವರೆಲ್ಲ ಟಚ್. ಈಗ ಪಾಂಡುಪುರದಿಂದ ನಿಮ್ಗೆ ಲಯನ್ ಅಂತ ಬಂತು? ಹೌದೌದು, ಅದೇ ನಮ್ಮೂರು ಸರ್ ಪಾಂಡುಪುರ. ಅದಕ್ಕೆ ಕೇಳ್ತಾ ಇದ್ದೀನಿ. ಅಲ್ಲಿ ಮಾಡಿದ್ರು. ಅವರು ಮೈಸೂರವ್ರು ಇಬ್ರು ಎಲ್ಲ ಕಬಡ್ಡಿ ಪ್ಲೇಯರ್ಸ್ ಗಳೆಲ್ಲ ಮಾಡ್ಕೊಂಡು ಮಾಡಿದ್ರು. ಅಲ್ಲಿಂದ ಲಯನ್ ಕುಮಾರ್ ಅಂತ ಅವರು ಇಟ್ಟ ಮೇಲೆ ಅದು ಲಯನ್ ಆಗಿತ್ತು. ಲಯನ್ ಹಾಗೆ ಎಲ್ಲೇ ಹೋದ್ರು ನೀವು ಹಾಗೆ ಕಾಣ್ತೀರಿ ಅಂದ್ರು. ನಾನು ಅದಕ್ಕೆ ನಾವು ದೇವ್ರ ಕೊಟ್ಟು ವರ, ಅದು ನಾವ್ ಇರೋದು ನಮ್ ಕಣ್ಣಾಗ್ಲಿ ಎಲ್ಲಾನು ದೇವ್ರ ಕೊಟ್ಟು ವರ ಅಂತ ನಾನು ಹಾಗೆ. ಆಕ್ಚುಲಿ ನನ್ನ ಪ್ರಶ್ನೆ ಏನಂತಂದ್ರೆ, ಈ ಜರ್ನಿ ಇದೆಯಲ್ಲ ಸರ್, ಎಕ್ಸ್ಪೆಷಲಿ ನೀವು ಈ ಒಂದು ಅನಾಥ ಶವಗಳಿಗೆ ಮಣ್ಣು ಮಾಡುವಂತ ಪ್ರೊಸೀಜರ್ ಏನ್ ಮಾಡ್ತಾ ಇದ್ದೀರಿ, ನಿರಂತರವಾಗಿ ಮಾಡ್ಕೊಂಡ್ ಬರ್ತಾರೆ, ಇವತ್ತಿಗೂ ಮಾಡ್ತಾ ಇದ್ದೀರಿ. ಸೊ ಈ ಒಂದು ಜರ್ನಿಯಲ್ಲಿ ನಿಮ್ಗೆ ಯಾವ್ದಾದ್ರು ಒಂದು ಅನಾಥ ಶವನ ಅಥವಾ ಮತ್ತೊಂದು ಕೇಸ್ ಹೋದಂತ ಸಂದರ್ಭದಲ್ಲಿ ನಿಮ್ ಮನಸ್ಸಿಗೆ ತುಂಬಾ ನೋವಾಗಿದೆ, ಫಸ್ಟ್ ಟೈಮ್ ನೀವು ಹೇಳಿದ್ ಬಿಟ್ಟು, ಅದಾದ್ಮೇಲೆ ಆ ಜರ್ನಿನಲ್ಲಿ ಈ ಕಳೆದ ಒಂದು 13 ವರ್ಷದಿಂದನೇ ಮಾಡ್ತಿರುವಂಥ ಪ್ರೊಸೆಸ್ಸಲ್ಲಿ ಯಾವ್ದಾದ್ರು ಒಂದು ನನಗೆ ತುಂಬ ಇಂಪ್ಯಾಕ್ಟ್ ಆಗಿ ಮನಸ್ಸಿಗೆ ಟಚ್ ಆಗಿದೆ, ಅಥವಾ ನಂಗೆ ತುಂಬ ಕಣ್ಣಲ್ಲಿ ನೀರು ಬಂದಿದೆ, ಅಥವಾ ಆ ಥರ ಇನ್ಸಿಡೆಂಟ್ಸ್ ಯಾವ್ದಾರು ಇದೆಯಾ ಸರ್? ಅದು ತುಂಬಾ ಇದೆ. ಅದರಲ್ಲಿ ಹೇಳಬೇಕು ಅಂತಂದ್ರೆ, ಈಗ ಸಾಯ್ತಿರೋರೆಲ್ಲ 50 ವರ್ಷದ ಒಳಗಡೆ ಇರೋರೆ. ಅದರಲ್ಲಿ ಭಿಕ್ಷೆ ಬಿಡಕ್ ಬರೋರೆಲ್ಲ ಎಲ್ಲ ಭಿಕ್ಷುಕರಲ್ಲ. ಅನೇಕ ಶ್ರೀಮಂತರು ಕೂಡ ಈಗಿನ ಕಾಲದ ಮಕ್ಕಳು ತಂದೆ ತಾಯಿಗಳನ್ನ ಒಡೆದು ಓಡಿಸಿ ಎಲ್ಲ ಪ್ರಾಪರ್ಟಿಗಳನ್ನ ಕಿತ್ಕೊಂಡು ರೋಡ್ಗೆ ಬಿಡ್ತಾರೆ. ಅವ್ರ ಊರಲ್ಲಿ ಭಿಕ್ಷೆ ಬಿಡಿದ್ರೆ ಎಲ್ಲೋ ಒಂದ್ ಕಡೆ ಅವಮಾನ ಆಗುತ್ತೆ. ಊರಲ್ಲಿ ಆತರ ಇದ್ದ ದೊಡ್ಡ ವ್ಯಕ್ತಿ ಹಿಂಗಾಗ್ಬಿಟ್ಟಿದೆ ಅಂತ ಹೇಳಿ ಅಂತ ವ್ಯಕ್ತಿಗಳು ಏನ್ ಮಾಡ್ತಾರೆ, ಈ ರಾಯಚೂರು, ಬೀದರು, ಗುಲ್ಬರ್ಗ, ದಾವಣಗೆರೆ, ಶಿವಮೊಗ್ಗ ಈ ಕಡೆ ಎಲ್ಲೋ ಒಂದ್ ಕಡೆ ಚೆನ್ನಾಗಿ ಬದುಕಿರ್ತಾರೆ, ಮಕ್ಕಳಿಗೂ ಚೆನ್ನಾಗಿ ಕೊಟ್ಟಿರ್ತಾರೆ. ಕೊನೆಗೆ ಸೊಸೆ ಬಂದಾಗ್ಲೋ ಏನೋ ಒಂದು ಮನೆಯಲ್ಲಿ ಸಮಸ್ಯೆ ಆದಾಗ ಅವ್ರು ಊರು ಬಿಟ್ಟು ಬರ್ತಾರೆ, ಟ್ರೈನ್ ಹತ್ಕೊಂಡು ಮೈಸೂರಿಗೆ ಬರ್ತಾರೆ. ಮೈಸೂರಿಗೆ ಬಂದಾಗ ಅವ್ರಿಗೆ ಒಂದೇ ಒಂದು ಊಟ ಬೇಕು ಅಂದಾಗ ಏನ್ ಕೇಳ್ತೀವಿ ನಾವು? ಒಂದು ಊಟ ಕೊಡಿ ಅಂದ್ರೆ ಏನ್ ಮಾಡ್ತಾರೆ? ಒಂದು ಬಾತ್ ಕೊಡಿ ಅಂತಂದ್ರೆ 30 ರೂಪಾಯಿ ಅಂತ ಹೇಳಿ ಹೇಳ್ತಾರೆ. ಹೌದು, ಸಹಜವಾಗಿ ಹೇಳ್ತಾರೆ. ಹೌದು ಸರ್, ನನ್ನ ಹತ್ರ ದುಡ್ಡಿಲ್ಲ ಕೊಡಿ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಪ್ರೀತಿ ಇರೋರು ಒಂದ್ ಪ್ಯಾಕೆಟ್ ನ ತೆಗೆದು ಕೊಟ್ಬಿಡ್ತಾರೆ. ಹೌದು, ನಮ್ಮಲ್ಲಿ ಮೈಸೂರು ತುಂಬಾ ಜನ ಹೋಟ್ಲವ್ರು ಕೊಟ್ಬಿಡ್ತಾರೆ. ಹೌದು. ಈಗ ಈಸಿಯಾಗಿ ನಮ್ಗೆ ದುಡ್ಡನ್ನ ಕಲೆಕ್ಟ್ ಮಾಡ್ಬೇಕು ಅಂದ್ರೆ ಅವ್ರು ಏನ್ ಮಾಡ್ತಾರೆ, ಜಸ್ಟ್ ಹಿಂಗ್ ಕೈದಿಂಗ್ ಅಂತಾರೆ. ಹಂಗಂದ ತಕ್ಷಣ ನಮ್ಗೆ ಗೊತ್ತಾಗತ್ತೆ ಅವನು ಭಿಕ್ಷುಕ ಅಂತ. ಹಳೆ ಬಟ್ಟೆ ಹಾಕೊಂಡಿರ್ತಾರೆ, ಯಾವ್ದೋ ಒಂದು ಟವಲ್ ಹಾಕೊಂಡಿರ್ತಾರೆ, ಸ್ಲಿಪ್ಪರ್ ಇರೋಲ್ಲ, ಈ ತರ ವೇಷದಲ್ಲಿ ಇದ್ರೇನೆ ನಮ್ಗೆ ಭಿಕ್ಷೆ ಕೊಡ್ತಾರೆ ಅನ್ನೋದು ಗೊತ್ತಾಗತ್ತೆ. ನೋಡಿರ್ತಾರೆ, ಇಲ್ಲಿ ಬಂದು ಅವ್ರು ಭಿಕ್ಷಕರಾಗಿ ಕನ್ವರ್ಟ್ ಆಗ್ಬಿಡ್ತಾರೆ, ಕಂಪ್ಲೀಟ್ ಚೇಂಜ್ ಆಗ್ಬಿಡ್ತಾರೆ. ರೈಲ್ವೆ ಸ್ಟೇಷನ್, KR ಹಾಸ್ಪಿಟಲ್, ಇವತ್ತಿಗೂ ಕೂಡ ಅನೇಕ ಜನ ಶ್ರೀಮಂತರೆ 2 ಎಕರೆ 3 ಎಕರೆ 4 ಎಕರೆ ಜಮೀನ್ ಇಟ್ಕೊಂಡಿರೋರೆ ಇವತ್ತು ಸುಮಾರು ಜನ ಮೈಸೂರಲ್ಲಿ ಓಡಾಡ್ತಾ ಇದಾರೆ. ಮೆಂಟಲಿ ಹುಚ್ಚರಾಗಿರ್ತಾರೆ. ಅವ್ರ ಹಿನ್ನೆಲೆ ಕೇಳಿದ್ರೆ ಶ್ರೀಮಂತರೇ ಅವರು. ಅವ್ರ ಅಕ್ಕ ಲಾಯರ್ಗಳಿರ್ತಾರೆ, ಪೊಲೀಸ್ ಅಧಿಕಾರಿಗಳಿರ್ತಾರೆ, ಸ್ವಂತ ಅಂದ್ರೆ ಅವ್ರ ಸಂಬಂಧಿಕರು ಒಳ್ಳೊಳ್ಳೆ ಐಫೈ ಜೀವನದಲ್ಲಿ ಇರ್ತಾರೆ. ಆದ್ರೆ ಇವ್ರು ಆಗೋದಕ್ಕೆ ಕಾರಣ ಏನಂತಂದ್ರೆ ಮನೇಲಿರುವಂತ ಮಕ್ಕಳು, ಮನೇಲಿರುವಂತ ಕಮಿಟ್ಮೆಂಟ್ಸ್, ಇಲ್ಲ ಸಾಲ ಮಾಡ್ಕೊಂಡು ಊರ್ ಬಿಟ್ಟು ಬರ್ತಾರೆ, ಇಲ್ಲಿ ತಲೆ ಎಲ್ಲ ಬೋಳಿಸ್ಕೊತಾರೆ. ಪಿಕ್ಚರ್ಗಳಲ್ಲಿ ಹೆಂಗ್ ಮಾಡ್ತಾರೆ, ಫಿಲಿಮ್ಗಳಲ್ಲಿ ಆ ತರ ಇರ್ತಾರೆ. ಇವ್ರು ಎಲ್ಲರೂ ನಿಜವಾದ ಭಿಕ್ಷುಕರು ಅಲ್ವೇ ಅಲ್ಲ. ಆ ತರದಲ್ಲಿ ನಾನು 46 ವರ್ಷದ ಒಂದು ಮಹಿಳೆನ ನಾನು ಊತಾಕ್ತೀನಿ. ಊತಾಕ್ಬಿಟ್ಟು ಎಲ್ಲ ಅಂತ್ಯ ಸಂಸ್ಕಾರ ಆಯ್ತು, ಮುಗೀತು. ಅದಾದ್ಮೇಲೆ 1 ತಿಂಗಳಾದ್ಮೇಲೆ ನನಗೆ ಫೋನ್ ಬರುತ್ತೆ. ಈಗ ರೀಸೆಂಟ್ ಆಗಿ ಒಂದು 5-6 ವರ್ಷದ್ದು. ಅವಾಗ ಎಲ್ಲ ಈ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಲ್ಲೆಲ್ಲ ಪಬ್ಲಿಸಿಟಿ ಜಾಸ್ತಿ ಇದೆ. ಅವಾಗ ಕರೆ ಬರುತ್ತೆ, ಇಂಥವ್ರನ್ನ ನೀವು ಇದು ಮಾಡಿದ್ರಲ್ರಿ, ನಿಮ್ಮ ಫೋಟೋ ಹಾಕಿದಿರಲ್ರಿ ಫೇಸ್ಬುಕ್ ಅಲ್ಲಿ ಅಂತ. ಹೌದು ಹೇಳ್ರಿ ಅಂತ. ಅವ್ರು ನನಗೆ ಏಕವಚನದಲ್ಲೇ ಮಾತಾಡ್ತಾ ಇದ್ದ.
ಫಸ್ಟ್ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳಪ್ಪ, ಏನ್ ವಿಷಯ ಹೇಳು ಅಂತ ಹೇಳಿದಾಗ, ಹ್ಮ್. ಆಯ್ತಣ್ಣ, ನೋಡಿ ಅಲ್ಲಿ ಉದಾಕಿದ್ರಲ್ಲ ಅವರು ನಮ್ಮ ಇವ್ರು ಅಂದ್ರು. ಅವರು ಇವ್ರು ಅಂತೆಲ್ಲ ನಿನಗೇನಾಗ್ಬೇಕು ಕೇಳಪ್ಪ. ಕರೆಕ್ಟ್. ಅವ್ರು ನಮ್ಮ ತಾಯಿ ಅಂತ. ಓ. ಅಲ್ಲಿಗೆ ವಿಷಯ ಗೊತ್ತಾಗೋಯ್ತು. ನನ್ನ ತಾಯಿನ, ಹೌದಪ್ಪ ಏನಂತ. ಈಗ ನನಗೆ ಎಲ್ಲಿ ಉತ್ತಾಕಿದ್ದು, ಯಾವ ಸ್ಟೇಷನ್ ಅಂದರು. ಮೈಸೂರಿಗೆ ಬಂದು ಫೋನ್ ಮಾಡಿ, ಯಾವ ಊರು ಅನ್ನೋದು. ನಾನು ಚಿತ್ರದುರ್ಗದಿಂದ ಮಾಡ್ತಾ ಇದ್ದೀನಿ ಅಂದ್ರು. ಚಿತ್ರದುರ್ಗದಲ್ಲಿ ನೀನಿದ್ದು ನಿಮ್ಮಮ್ಮ ಇಲ್ಲಿಗೆ ಯಾಕಪ್ಪ ಬಂದ್ರು ಅಂದೆ. ಅದೆಲ್ಲ ದೊಡ್ಡ ವಿಷಯ, ನಮ್ಮ ಪರ್ಸನಲ್, ನೀವು ಯಾವ ಸ್ಟೇಷನ್ ಹೇಳಿ ಅಂದ್ರು. ನಾನಂದೆ, ಚೆನ್ನಾಗಿ ಮಾತಾಡಿದ್ರೆ, ನೀಟಾಗಿ ಮಾತಾಡಿದ್ರೆ ಫೋನಲ್ಲಿ ಮಾತಾಡ್ತೇನೆ, ಇಲ್ಲ ಅಂದ್ರೆ ನಾನು ಬೇರೆ ತರ ಮಾತಾಡ್ಬೇಕಾಗತ್ತೆ ಅಂತ ಹೇಳಿದೆ. ಆಮೇಲೆ ವಿಚಾರ ತಿಳ್ಕೊಂಡಾಗ ನನ್ನ ತಂಗಿಗೆ ಎಲ್ಲ ಪಾಲ್ ಕೊಟ್ಬಿಟ್ರು, ನನಗೇನು ಅರ್ಧಂಬರ್ಧ ಕೊಟ್ಬಿಟ್ರು. ಈಗ ನನಗೆ ಅವ್ರದ್ದು ಡೆತ್ ಸರ್ಟಿಫಿಕೇಟ್ ಬೇಕು ಅಂತ ಫೋನ್ ಮಾಡ್ದ. ನಾನು ಅವಾಗ ಅವ್ರು ಮಾತಾಡ್ತಾ ಇದ್ದಂಗೆ ಕಣ್ಣಲ್ಲಿ ನೀರು ತುಂಬ್ಕೊತ್ತು. ಅಂತ್ಯ ಸಂಸ್ಕಾರ ಮಾಡಿ ಬಂದಿದ್ದೀನಿ, 1.5 ತಿಂಗಳಾಗಿದೆ. ಇವನು ಎಂಥ ಮಗ ಇರ್ಬೋದು. ಆ ತಾಯಿ 9 ತಿಂಗಳು ಹೆಂಗ್ ಒತ್ತುತ್ತಾಳೆ, ಎಷ್ಟು ಸಾಕ್ತಾಳೆ, ತೊಳಗಿ ಬೆಳಗಿ ಸಾಕೋದು ಹೆಂಗೆ. ಇವತ್ತು ನಾವಾಗ್ಲಿ ನೀವಾಗ್ಲಿ ಸರ್, ನಮ್ಮ ಹೇರ್ ಸ್ಟೈಲ್ನ ಕೂರ್ಸೋಳೆ ತಾಯಿ. ಹೌದೌದು ಅಲ್ವಾ? ಹೌದು. ಈಗ ನಮ್ಮ ಮೂಗಾಗ್ಲಿ ಕಣ್ಣೊಬ್ಬಾಗ್ಲಿ ಒಂದು ಶೇಪ್ನ ತರದೇ ತಾಯಿ. ಹೌದು. ಆ ತಾಯಿ ಡೆತ್ ಸರ್ಟಿಫಿಕೇಟ್ ಕೇಳೋದಕ್ಕೆ ನೀನ್ ಪ್ರಾಪರ್ಟಿ ಕೇಳ್ತೇನೆ ಅಂದ್ರೆ ನೀನ್ ಎಂಥವ್ನು ಇರ್ಬೇಕು. ಈಗಿನ ಕಾಲದ ಮಕ್ಕಳಿಗೆ ತಂದೆ ತಾಯಿಗಳ ಬೆಲೆನೇ ಗೊತ್ತಿಲ್ಲ ಸರ್, ಹೇಳ್ಬೇಕು ಅಂದ್ರೆ. ಇವತ್ತು ತಂದೆ ತಾಯಿಗಳ ಸಾವುಗಳಿಗೆ ಬರಲ್ಲ, ತಂದೆ ತಾಯಿಗಳು ಅಡ್ಮಿಂಟ್ ಆಗಿದ್ರೆ ನಾವೆಲ್ಲ ಅನುಭವಿಸಿದ್ವಿ. ನಾನು ಒಬ್ನೇ ಅಲ್ಲ, ಆಶ್ರಮ ನಡೆಸೋರು, ನಮ್ಮ ತರ ರೋಡ್ ಸೈಡ್ ಅಲ್ಲಿ ಪಬ್ಲಿಕ್ ಸರ್ವಿಸ್ ಮಾಡೋರಿಗೆ ತುಂಬಾ ಫೇಸ್ ಮಾಡಿದೀವಿ ನಾವು. ಈಗ ಬ್ಯಾಂಗ್ಳೂರಲ್ಲೆಲ್ಲ ತುಂಬಾ ಜನ ನೋಡಿ, ಒಂದ್ ಕಡೆ ನೀವೆರಡೂ ಹೇಳ್ತಾ ಇದ್ದಾಗ, ಒಂದ್ ಕಡೆ ಕೊಡೋರು ನಮ್ಮ ಸಮಾಜದಲ್ಲಿ ಒಳ್ಳೆ ಮನಸ್ಸಿರೋರು ತುಂಬಾ ಜನ ಇದ್ದಾರೆ, ಬಟ್ ಈ ತರ ತಂದೆ ತಾಯಿ ನೋಡ್ಕೊಳ್ದವರು ತುಂಬಾ ಜನ ಇದ್ದಾರೆ. ಹೌದು, ತುಂಬಾ ಜನ ಇದ್ದಾರೆ. ಈಗ ಏನಾಗಿದೆ ಅಂದ್ರೆ ಬರೀ ದುಡ್ಡು, ಆಸ್ತಿ. ನಾನು ಮೊನ್ನೆ ಒಂದು ವಿಡಿಯೋದಲ್ಲಿ ಹಾಕಿದ್ದೆ ಸರ್, ನೀನು ಒಂದ್ಸರಿ ಸ್ಮಶಾನಕ್ಕೆ ಬಾ, ಇಲ್ಲ ಹಾಸ್ಪಿಟಲ್ಗೆ ಹೋಗು, ನರಕ ಏನು ಅಂತ ನೀನ್ ನೋಡ್ತೀಯ. ನರಕ ಅಲ್ಲಿದೆ. ಹೌದು. ಇಲ್ಲಿ ಬಂದಾಗ ನೀನ್ ಪ್ರಶಾಂತವಾಗಿ ಆಗ್ಬೋತಿ. 6 ಅಡಿ 3 ಅಡಿ ಜಾಗ ಬಿಟ್ರೆ ಏನು ಹೋಗಲ್ಲ, ನೀನು 1 ರೂಪಾಯಿ ಕಾಯಿನೂ ತಗೊಂಡು ಹೋಗಲ್ಲ ಅವ್ರ ಮೇಲ್ಗಡೆಗೆ. ಆ ಇರೋದ್ರೊಳಗೆ ಅಪ್ಪನ ಆಸ್ತಿ, ಅಮ್ಮನ ಆಸ್ತಿ, ತಂಗಿ ಆಸ್ತಿ. ಎಷ್ಟೋ ಜನ ಇವತ್ತು ಲಕ್ಷಾಂತರ ಜನ ಅಣ್ಣ ತಂಗಿ ಮಾತೇ ಆಡಲ್ಲ. ಕರೆಕ್ಟ್ ಕರೆಕ್ಟ್. ಕೋರ್ಟಲ್ಲಿ ಪ್ರಾಪರ್ಟಿಗೆ ಗುದ್ದಾಡ್ತಾರೆ. ಎದುರುಗಡೆ ತಂಗಿ ನಿಂತಿರ್ತಾಳೆ, ಈ ಕಡೆ ಅಣ್ಣ ನಿಂತಿರ್ತಾನೆ. ಅವ್ರ ವಾದ ವಿವಾದ 10 ವರ್ಷ ನಡೀತದೆ. ಇವನು 10 ವರ್ಷ ಬದುಕ್ತಾನ, ಇನ್ನೊಂದು 10 ವರ್ಷ ಬದುಕ್ತಾನ ಅನ್ನೋದೇ ತಲೆಯಲ್ಲೇ ಬುದ್ಧಿರಲ್ಲ. ಆದ್ರೆ ಆ ಪ್ರಾಪರ್ಟಿಗೆ ಗುದ್ದಾಡ್ತಾರೆ ಇಬ್ರುನು. ಅವ್ರ ಹೆಂಡತಿ ಮಕ್ಕಳು, ಇವ್ರ ಹೆಂಡತಿ ಮಕ್ಕಳು ಕೋರ್ಟಲ್ಲಿ ನಿಂತಿರ್ತಾರೆ ಸರ್. ಸಮಾಜ ಎಲ್ಲಿಗೆ ಹೋಗ್ತಾ ಇದೆ ಅದನ್ನೆಲ್ಲ ನೋಡಿದಾಗ ತಂದೆ ತಾಯಿಗಳಿಗೆ ಬೆಲೆನೇ ಇಲ್ಲ. ನಾವಿದ್ದಾಗ ಓಪನ್ ಮಾಡಿದಾಗ 34 ಇಷ್ಟೇ ಇದ್ದಿದ್ದು ಆಶ್ರಮ. ಮೈಸೂರಲ್ಲಿ ಈಗ 60 ಚಿಲ್ಲರೆ ಬಂದಿದೆ ಆಶ್ರಮಗಳು, ತುಂಬೋಗಿದೆ. ಒಂದು ಏರಿಯಾದಲ್ಲಿ 4 ಆಶ್ರಮ ಇದೆ, ಅದೆಲ್ಲ ಫಿಲ್ ಆಗಿದೆ, ತುಂಬೋಗಿದೆ ಆಶ್ರಮಗಳು. ಕರೆಕ್ಟ್. ನಾವು ಕರ್ಕೊಂಡು ಈಗ ಒಂದು ಬೇರೆ ಕಡೆ ಮನೆ ಮಾಡ್ಬೇಕು ಅಂತಿದೀವಿ, ನಮ್ದು ತುಂಬೋಗಿದೆ ಆಶ್ರಮ. ಈಗ ಏನಾಗ್ತಾ ಇದೆ, ಬೇರೆ ಕಡೆ ಒಂದು ಮಾಡಿ ಜಾಗ ಮಾಡಿ, ಜಾಗ ತಗೊಂಡು ನಮ್ಮಲ್ಲಿ ದುಡ್ಡಿಲ್ಲ, ಸೋಷಿಯಲ್ ಮೀಡಿಯಾದವ್ರಲ್ಲ ಕೇಳ್ತಾ ಇದೀವಿ ಒಂದು ಬೇರೆ ಕಡೆ ಮಾಡ್ಬೇಕು. ಯಾಕಂದ್ರೆ ಅವ್ರ ಕೊನೆಯಲ್ಲಿ ನಾವಾದ್ರೂ ಮಕ್ಕಳಾಗಿ ಏನಾದ್ರು ಅವ್ರ ಕಾರ್ಯಗಳನ್ನ ಮಾಡ್ಬೇಕಲ್ಲ. ಆ ಪುಣ್ಯದ ಕೆಲ್ಸಕ್ಕೆ ಒಂದು ವೃದ್ಧಾಶ್ರಮವನ್ನು ಮಾಡಿದೀವಿ, ಅವ್ರಿಗೆ ಆಶ್ರಯ ಕೊಡ್ತಾ ಇದೀವಿ. ಮೈಸೂರಲ್ಲಿ ಯಾರೇ, ಮೈಸೂರವ್ರಿಗಂತಲ್ಲ ಎಲ್ರಿಗೂ, ಯಾರೇ ಬಂದ್ರು ನೊಂದ ಜೀವಿಗಳಿಗೆ ನಮ್ಮಲ್ಲಿ ಆಶ್ರಯ. ನಿಮ್ಮ ಸಮರ್ಪಣೆ ಟ್ರಸ್ಟ್ ಅಲ್ಲಿ ಅವ್ರ ಆಧಾರ್ ಕಾರ್ಡ್ ತಗೊಂಡು ಬರ್ಬೇಕಷ್ಟೇ. ಯಾಕಂದ್ರೆ ನಾಳೆ ದಿನ ಕಾರ್ಯಗಳಿಗೆ ಏನಾದ್ರು ಅಂದಾಗ, ಒಂದು ಹಾಸ್ಪಿಟಲ್ ಮೆಡಿಸಿನ್ಸ್ ಅಂದಾಗ ಒಂದು ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಇದ್ರೆ ಬಹಳ ಇದಾಗತ್ತೆ. ಈ ತರ ನೀವು ಕೇಳೋದ ಪ್ರಶ್ನೆಗೆ ಸುಮಾರು ಕಣ್ಣೀರ್ ಬರುತ್ತೆ. ತಂದೆ ತಾಯಿಗಳು ನೆನ್ಸ್ಕೊಂಡ್ರೆ ಇವತ್ತಿಗೂ ಬರುತ್ತೆ. ಇವತ್ತು ನಮ್ಮ ತಂದೆ ತಾಯಿಗಳು ಆಗ್ಲಿ, ನಿಮ್ಮ ತಂದೆ ತಾಯಿಗಳಾಗ್ಲಿ, ಅವ್ರು ಭಿಕ್ಷೆಲೇ ಬದುಕ್ತಾ ಇರೋದು ನಾವು. ನನ್ನ ಶ್ರೀಮಂತಿಕೆ ಅಲ್ಲ. ಹೌದೌದು. ನಾನು ಇವತ್ತು BMW ಕಾರಲ್ಲಿ ಎಷ್ಟೊಂದ್ ಜನ ಓಡಾಡ್ತಾರೆ, ಅದ್ರ ಹಿನ್ನೆಲೆ ತೆಗೆದ್ರೆ ಅದು ಶ್ರಮ ತಂದೆ ತಾಯಿ ಅಲ್ವಾ? ಅದನ್ನೆಲ್ಲವನ್ನ ಮರ್ತ್ಬಿಟ್ಟು ಅವ್ರ ಹೆಂಡತಿ ಮಕ್ಕಳ ಜೊತೆ ಚೆನ್ನಾಗಿರ್ತಾರೆ, ಆ ತಂದೆ ತಾಯಿಗಳು ಎಲ್ಲೋ ಸತ್ತೋಗಿರ್ತಾರೆ. ಇವತ್ತು ನಾವು ಊತಾಕ್ತಿವಿ, ಎಷ್ಟು ಅನ್ನೋನ್ ಬಾಡೀಸ್ ಸರ್, ಕೌಂಟ್ಲೆಸ್. ಮ್ಯಾಕ್ಸಿಮಮ್ 1 ರಿಂದ 22 ಗಂಟೆನೂ ಮಾಡ್ತೀನಿ ಒಂದು ತಿಂಗಳಲ್ಲಿ. ಅಷ್ಟು ಬಂದೇ ಬರುತ್ತೆ ಎಲ್ಲ. ಎಷ್ಟೋ ಸ್ಟೇಷನ್ಗಳದು, ಒಂದೊಂದ್ ಕಡೆ ಸ್ಟೇಷನ್ ಪೊಲೀಸ್ ಆರಕ್ಷಕರಿಗೆ ಧನ್ಯವಾದ ಹೇಳ್ಬೇಕು. ಯಾಕಂದ್ರೆ ನಮ್ಮ ಮೈಸೂರಲ್ಲಿ ಅನೇಕ ಪೊಲೀಸ್ ಆರಕ್ಷಕರು ಅವ್ರಿಗೆ ತನಗ್ ತಾನೇ ಮಾಡ್ಬಿಡ್ತಾರೆ. ಒಂದೊಂದ್ಸರಿ ಅವರ ಸ್ವಂತ ದುಡ್ಡಲ್ಲೇ ಮಾಡ್ತಾರೆ. ಹೌದಾ? ಮಾಡ್ತಾರೆ. ಸುಮಾರು ಸ್ಟೇಷನ್ ಅಲ್ಲಿ ಇದಕ್ಕಂತಾನೆ ಕಾರ್ಯ ಮಾಡೋರು ತುಂಬಾ ಜನ. KR ನಗರದ ಪೊಲೀಸ್ ಆರಕ್ಷಕರು, ಮತ್ತೆ ನಂಜನಗೂಡವರು, ಇಲ್ಲಿ ಮಂಟಿ ಅವರು, ರಾಘವೇಂದ್ರ ಅಂತ ಇದ್ದಾರೆ ಮಂಟಿಲಿ, ಅವರೆಲ್ಲ, ಮತ್ತೆ ರವಿಕುಮಾರ್ ಅಂತ ದೇವರಾಜ ಸ್ಟೇಷನ್ ಅಲ್ಲಿ ಇದ್ದಾರೆ. ಅವರೆಲ್ಲ ಬರ್ತಾರೆ. ಕುಮಾರ್ ಅವರೇ ತಗೊಳ್ಳಿ, ನಾವು ಇದು ನನ್ನ ಪರ್ಸನಲ್ ಕಂಡ್ರಿ, ಇದು ನೀವೇನಾರ ಅನ್ಕೊಳ್ಳಿ ಅಂತ ಹೇಳ್ತಾರೆ. ಅವರಿಗೆ ನಾವು ಧನ್ಯವಾದ ಹೇಳಲೇಬೇಕು ನಮ್ಮ ಪೊಲೀಸ್ ಅವ್ರಿಗೆ. ಯಾಕೆಂದ್ರೆ ಎಷ್ಟೊಂದ್ಸರಿ ಶವಗಳ ಎತ್ತಾಕೋ ಬರಕೋ ಹೋದಾಗ, ಕೆರೆಗಳಿಗೆ ಹೋದಾಗ
ಈ ಸೂಸೈಡ್ ಕೇಸ್ಗಳಿಗೆ ಹೋದಾಗ ಎಲ್ಲರೂ ಹೋದಾಗ ಪೊಲೀಸ್ ಆರಕ್ಷಕರಿಗೆ ಗ್ಲೋಸ್ಗಳು ಹಾಕೊಂಡು ನಮ್ಮ ಜೊತೆಲಿ ಫೀಲ್ಡ್ಗೆ ಇಳಿದ್ ಬಿಡ್ತಾರೆ. ನಿಜ ಸರ್, ತುಂಬಾ ಅವ್ರ ಸಪೋರ್ಟ್ ಇಲ್ಲ ಅಂದ್ರೆ ಭಾರಿ ಕಷ್ಟ ಆಗುತ್ತೆ ಸರ್ ಒಂದೊಂದು ಟೈಮಲ್ಲಿ. ಇಲ್ಲ, ಅವ್ರ ಸೇವೆನೂ ಬಹಳ ನೆನ್ಸ್ಕೊಳ್ಳೇಬೇಕಾದಂತ ಸೇವೆಗಳಿರ್ತವೆ ಸರ್. ಈ ಟೈಮಲ್ಲಿ ಈ 3 ವರ್ಷ ಜರ್ನಿನಲ್ಲಿ ಯಾವತ್ತಾದ್ರೂ ಒಂದಿನ ಈ ಏನು ಈ ಕೆಲಸ ಮಾಡ್ತಾ ಇದ್ದೀರಾ, ನನಗೆ ಯಾವತ್ತಾದ್ರು ಒಂದು ಥಾಟ್, ಯಾವುದೋ ಒಂದು ಕೇಸಲ್ಲೋ ಅಥವಾ ಬೇಜಾರಾಗಿ ಏನೋ ಒಂದು ಕಾಂಟ್ರವರ್ಸಿಸ್ ಆಗಿ ಏನೋ ಒಂದಾಗಿ, ಇಲ್ಲ ನಾನು ಇದನ್ನ ತಪ್ಪು ಮಾಡಿದೆ ಅಂತ ಅನಿಸ್ತಾ ನಿಮಗೆ? ಈ ಒಂದು ಅನಾಥಾಶಗಳನ್ನ ಮಣ್ಣು ಮಾಡುವಂತ ಪ್ರೊಸೆಸ್ ನೀವೇನು ಶುರು ಮಾಡಿದ್ರಿ, ಯಾವತ್ತಾರು ಒಂದಿನ ಏನಾದ್ರು ಒಂದು ಸಣ್ಣ ಪುಟ್ಟ ವ್ಯತ್ಯಾಸಗಳಾದಾಗ ಅಯ್ಯೋ ಇದಕ್ಕೆ ಬರ್ಬಾರ್ದಾಗಿತ್ತೇನೋ ಅಂತ ಆತರ ಯಾವುದು ಅನ್ಸಿದಿಲ್ಲ? ಅನ್ಸಿದೆ, ತುಂಬಾ ಸಲ ಅನ್ಸಿದೆ. ತುಂಬಾ ಸರಿ ಅನ್ಸಿದೆ. ಏನಿಲ್ಲ, ಆದ್ರೂ ಈ ಅವ್ರ ಮಕ್ಕಳಿಂದನೋ ಅವ್ರ ಸಂಬಂಧಿಕರಿಂದಾನೇ ನನಗೆ ಫೋನ್ ಕಾಲ್ಸ್ ಬಂದಾಗ್ಲೇನೆ ಬೇಜಾರಾಗ್ಬಿಡುತ್ತೆ. ಮಾತುಗಳಾಡ್ತಾರಲ್ಲ, ಅದು ಏಕವಚನದಲ್ಲಿ ಮಾತಾಡಿದಾಗ, ಈಗ ನಮ್ಮ ಅಣ್ಣ ತಮ್ಮದಿರೇ ಹೋಗಲ್ಲೋ ಬಾರಲ್ಲೋ ಅಂತ ಅಣ್ಣ ತಮ್ಮದಿರೇ ಅನ್ನಲ್ಲ ಈಗ. ಹೌದು, ಅಂತದ್ರಲ್ಲಿ ಬೇರೆಯವ್ರು ನಮಗೆ ಏಕವಚನದಲ್ಲಿ ಮಾತಾಡ್ತಾರೆ. ಸರ್, ಸಮಾಜ ಸೇವೆ ಅಂತ ನೋಡಿ, ನಿಮ್ ಮಾಧ್ಯಮದ ಹತ್ರ ಹೇಳ್ತೀನಿ, ಭಾರಿ ಕಷ್ಟ ಇದೆ. ನಮ್ಮ ಫೀಲ್ಡ್ ಇದೆಯಲ್ಲ, ಭಾರಿ ಕಷ್ಟ ಇದೆ. ಯಾರು ಬೆಳಿತಾರೆ ಅಂದ್ರೆ ಎಳೆಯೋಕೆ ತುಂಬಾ ಜನನೇ ಇರ್ತಾರೆ. ಹೌದು, ಅಭಿಮಾನಿಗಳು ಎಳೆಯೋರೇ ಜಾಸ್ತಿ ಇರ್ತಾರೆ. ಆದ್ರೆ ಇವತ್ತು ಚೆನ್ನಾಗಿ ನಾವು ಸ್ಟೇಬಲ್ ಆಗಿ ನಿಂತಿದೀವಿ ಅಂದ್ರೆ ಆ ಎಳೆಯೋರ್ಗಿಂತನೂ ನಮ್ಮ ಜೊತೆ ಆಶೀರ್ವಾದ ಮಾಡೋರು ಲಕ್ಷಾಂತರ ಜನ ಇದ್ದಾರೆ. ಒಂದ್ 10 ಜನ ಆಗದೆ ಇರೋರು ಇರ್ಬೋದು ಅಷ್ಟೇ. ಆದ್ರೆ ಅವ್ರ ಲೆಕ್ಕಕ್ಕೆ ಇಟ್ಕೊಬಿಟ್ಟು ಅವ್ರನ್ನ ನಾವು ತಲೆ ಮೇಲೆ ಕೂರ್ಸ್ಕೊಬಿಟ್ರೆ ಮುಗ್ದೋಯ್ತು, ನಾವು ಅಲ್ಲಿಗೆ ಮುಗ್ದೋಗುತ್ತೆ. ನಾವು ಅವ್ರನ್ನ ತುಳಿದು ಮೆಟ್ಟು ನಾವು ಈ ಹಂತಕ್ಕೆ ಬಂದಿದ್ದೀವಿ. ಆದ್ರೆ ಸಮಸ್ತ ಕನ್ನಡಿಗರು ಮತ್ತೆ ಎಲ್ಲರೂ, ಕನ್ನಡಿಗರೇ ಅಂತಲ್ಲ, ಎಲ್ಲರೂ ಆಶೀರ್ವಾದದಿಂದ ಎಲ್ಲಾನು ಫೇಸ್ ಮಾಡ್ಕೊ ಬಂದಿದ್ದೀನಿ. ಈ ಶವಗಳನ್ನ ಊತಾಕೊಂಡು 4 ತಿಂಗಳು 5 ತಿಂಗಳು ಈ ಡೆತ್ ಸರ್ಟಿಫಿಕೇಟ್ಗೆ ನೀವ್ಯಾರ್ರಿ ಮಾಡೋದಕ್ಕೆ ಅದನ್ನ ಅಂತ ಅವರ ಸಂಬಂಧಿಕರೇ ನಮ್ಗೆ ಕರೆ ಮಾಡಿದ್ದಾರೆ. ಒಂದೊಂದು ವಿಡಿಯೋಗಳಿಗೆ ನಮಗೆ ಬೈತಾರೆ, ಏನ್ರಿ ನೀವು ವಿಡಿಯೋಗಳನ್ನ ಹಂಗ್ ಮಾಡಾಕ್ತೀರಾ, ಅವ್ರನ್ನ ಫೋಟೋನೇ ನೇರವಾಗಿ ಹಾಕ್ಬಿಟ್ಟಿದ್ದೀರಾ ಅಂತ. ಅವ್ರು ನೇರವಾಗಿ ಹಾಕದೆ ಭಿಕ್ಷೆ ಬಿಡಕ್ಕೆ ಇಲ್ಲಿ ತಂದು ಬಿಟ್ಟು, ನೀನ್ ಟ್ರೈನಲ್ಲಿ ತಂದು ಬಿಟ್ಟು ಹೋಗಿರ್ತೀರ. ಎಷ್ಟೊಂದ್ ಜನ ಅಷ್ಟೇನೆ ಕಾರಲ್ಲಿ ತಗೊಬಂದು ಟ್ರೈನಲ್ಲಿ ತಂದು ಕಳಿಸ್ಬಿಡ್ತಾರೆ. ಇಲ್ಲಿ ವಿಡಿಯೋ ಮಾಡಿದಾಗ ಆ ವಿಡಿಯೋ ಅವ್ರಿಗೆ ಹೋಗಿ ತಲುಪುತ್ತೆ. ನನಗೆ ಫೋನ್ ಮಾಡಿದೆ, ಯಾಕೋ ವಿಡಿಯೋ ಹಾಕಿದ್ಯಾ, ನಮ್ ತಂದೆದ್ ಯಾಕೋ ವಿಡಿಯೋ ಹಾಕಿದ್ಯಾ, ನಮ್ಮ ಅಣ್ಣಂದ್ ಯಾಕೋ. ನೀವು ರೋಡ್ ಯಾಕ್ರಿ ಬಿಡ್ತೀರಿ? ನಮ್ ಮಾತೆ ಕೇಳಲ್ಲ. ಮಾತೆ ಕೇಳೋದವ್ರು ನಾಳೆ ದಿನ ಇಲ್ಲಿ ಯಾರು ಹೊಡೆದಾಕ್ಬಿಟ್ರೆ, ಯಾವ್ದೊಂದು ಪೊಲೀಸ್ ಕೇಸ್ ಆಯ್ತು, ನಿಮ್ ಕಡೆಯವರಿಂದಾನೇ ಏನೋ ಒಂದು ತೊಂದರೆ ಆಯ್ತು, ಏನ್ ಮಾಡ್ತೀರಾ? ನಾನ್ ವಿಡಿಯೋ ಹಾಕಿದಕ್ಕೆ ಕೋಪ ಬರುತ್ತೆ ನಿಮಗೆ, ಅವನಿಂದ 4 ಜನಕ್ಕೆ ತೊಂದರೆ ಆದ್ರೆ ಅಲ್ವಾ ಸರ್? ಅದನ್ನು ನೋಡ್ಬೇಕಲ್ಲ. ಇಲ್ಲ ಅವ್ರನ್ನ ಕೂಡಾಕಿ ಯಾವ್ದಾರ ಒಂದ್ ಕಡೆ ಆಶ್ರಮದಲ್ಲಿ ಬಿಡಿ. ಮೆಂಟಲಿ ಅಪ್ಸೆಟ್ ಆಗಿದ್ರೆ ಸರ್ಕಾರದ್ದೇ ಅದಕ್ಕೆ ಅನುದಾನ ಇರುತ್ತೆ, ಫಂಡ್ಸ್ ಇರುತ್ತೆ, ಎಲ್ಲ ಒಂದ್ ಕಡೆ ಹಾಕಿ ಅಲ್ವಾ? ಅದನ್ನೆಲ್ಲ ಮಾಡಲ್ಲ. ಯಾರು ಒಂದು ವಿಡಿಯೋ ಮಾಡಿದ್ರ, ಯಾರು ಏನಾರು ಅಂದ್ರ, ಏನಾದ್ರು ಒಂದ್ ಅವ್ರ ಫೋಟೋಸ್ ಹಾಕ್ಬಿಟ್ವಾ ಏಕಾಏಕಿ ಜಗಳಕ್ಕೆ ಬರ್ತಾರೆ. ಬಟ್ ನಮ್ಮ ಹತ್ರ ಅಲ್ಲಿ ಗಂಟ ಬಂದಿಲ್ಲ, ಫೋನ್ ಕಾಲ್ಸ್ ಅಷ್ಟೇನೆ. ಫೋನ್ ಕಾಲ್ಸ್ ಎಲ್ಲ ಅವ್ರಿಗೆ ನಮ್ ಬ್ಯಾಕ್ ಗ್ರೌಂಡ್, ನಮ್ ಸೇವೆನೆಲ್ಲ ವಿಡಿಯೋಗಳನ್ನ ನೋಡ್ತಾರಲ್ಲ, ಇವ್ರ ತಂಟೆ ಯಾಕಪ್ಪ ಬೇಕು ಅಂತ ಹೇಳಿ ಬರಲ್ಲ, ಹತ್ರ ಬರಲ್ಲ, ಫೋನಲ್ಲಿ ಎಲ್ಲ ಮಾತಾಡಲ್ಲ. ಒಂದೇನಂದ್ರೆ ಸರ್, ನೀವು ಆಕ್ಚುಲಿ ಏನ್ ಮಾತಾಡ್ತಿದ್ರೆ ಅದನ್ನ ನೋಡಿದಂತ ಸಂದರ್ಭದಲ್ಲಿ ನನಗೆ ಅನ್ಸೋದೇನಂತಂದ್ರೆ, ಎಷ್ಟೇ ಒಂದು ಒಳ್ಳೆ ಕೆಲಸ ಇದ್ದಾಗ್ಲೂ ಸಹಿತ ಅದಕ್ಕೊಂದು 90 ಜನ ಸಪೋರ್ಟ್ ಆಗಿರ್ತಾರೆ, 10 ಜನ ಅದಕ್ಕೆ ವಿರುದ್ಧವಾಗಿ ಇರ್ತಾರೆ, ಯಾವ್ದೇ ಒಳ್ಳೆ ಕೆಲಸ. ಸೊ ಹಾಗಾಗಿ ನಮ್ಮ ಒಳ್ಳೇದನ್ನ ಜಾಸ್ತಿ ಜನ ಸಪೋರ್ಟ್ ಮಾಡಿದಾಗ ಸಹಜವಾಗಿ ಒಂದು ಕೆಟ್ಟದೇನಿದೆಯೋ ಅದನ್ನ ಮೀರಿ ನಾವು ನಿಲ್ತೀವಿ ಅನ್ನೋದಕ್ಕೆ ನೀವೇ ಸಾಕ್ಷಿ. ಹೌದಲ್ವಾ ಸರ್? ಮುಂದೆ ನೆಕ್ಸ್ಟ್ ಅಂದ್ರೆ ನಿಮ್ದು ಈ ಸಮರ್ಪಣೆ ಟ್ರಸ್ಟ್ ಇಂದ ಏನೀಗ ಅನಾಥಾಶ್ರಮ ನಡೆಸ್ತಾ ಇದೀರಿ, ವೃದ್ಧಾಶ್ರಮ ನಡೆಸ್ತಾ ಇದೀರಿ, ಎಲ್ಲ ನಡೆಸ್ತಾ ಇದೀರಿ. ಈಗ ಜೊತೆಗೆ ಅನಾಥ ಶವಗಳ ಸಂಸ್ಕಾರ ಕೂಡ ಮಾಡ್ತಾ ಬಂದಿದ್ದೀರಿ. ಮುಂದೆ ಏನ್ ಪ್ಲಾನ್ಸ್ ಇದೆ, ಇನ್ನೇನ್ ಮಾಡ್ಬೇಕು ಅಂತ ಕನ್ಸಿದೆ ತಮಗೆ? ಸರ್, ನಮ್ಮ ಟ್ರಸ್ಟ್ ಅಲ್ಲಿ ಬರೀ ಊಟ ಹಂಚೋದು, ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಬಿಟ್ಟಿಲ್ಲ. ನಾವು ಅದನ್ನ ಬಿಟ್ಟು ಏನ್ ಮಾಡ್ತಾ ಇದ್ವಿ, PU ಕಾಲೇಜು, ಡಿಗ್ರಿ ಕಾಲೇಜುಗಳಿಗೆಲ್ಲ ಪರ್ಮಿಷನ್ ತಗೊಂಡು ನಾವು ಮಾಡೋ ಸೇವೆಯನ್ನ ಕೂಡ, ಈ ಯಾಕೆ ಹೆಣ್ಣು ಮಕ್ಕಳು ಸೂಸೈಡ್ ಮಾಡ್ಕೋತಾರೆ, ಮೊದಲನೇದು ಈ ಡ್ರಗ್ಸ್ ಗಾಂಜಾಗಳನ್ನ ಯಾಕೆ ತಗೋಬಾರ್ದು, ಯಾಕೆ ಹೆಣ್ಮಕ್ಳು ಸಾಯ್ತಾ ಇದ್ದೀರಾ, ಇದನ್ನ ಯಾಕೆ ತಗೋಬಾರ್ದು, ಮತ್ತೆ ನಿಮ್ ಲೈಫ್ ಏನು ಎಲ್ಲಿಗೆ ಹೋಗ್ತಾ ಇದೆ ಅಂತ ಹೇಳಿ ಅವ್ರಿಗೆ ಏನ್ ಮಾಡ್ತಾ ಇದೀವಿ. ನಾನು ಕೂಡ ನಮ್ಮ ವಕೀಲರ ಜೊತೆಲೆಲ್ಲ ಸ್ವಲ್ಪ ಕೂತ್ಕೊಂಡು ಡಿಸ್ಕಷನ್ ಮಾಡಿದಾಗ ಅವ್ರ ಹತ್ರ ಸ್ವಲ್ಪ ಸೆಕ್ಷನ್ಸ್ ಗಳನ್ನ ಕಲ್ತ್ಕೊಂಡು ನಾವೇನ್ ಮಾಡ್ತಾ ಇದೀವಿ, ಅನೇಕ ಕಾಲೇಜ್ 1000 ಚಿಲ್ಲರೆ ಕಾಲೇಜ್ಗಳು ಹೋಗಿ ಮೋಟಿವೇಶನ್ ಕ್ಲಾಸ್ ಕೊಡ್ತಾ ಇದ್ದೀನಿ. ಪರ್ಮಿಷನ್. ಹೌದು, ವೆರಿ ನೈಸ್. ತಂದೆ ತಾಯಿಗಳನ್ನ ಹೊರಗಡೆ ಕಳಿಸ್ಬೇಡಿ, ನಿಮ್ ಎಜುಕೇಶನ್, ನಿನ್ ಫ್ಯೂಚರ್ ನಿನ್ ಕೈಲಿದೆ, ಯಾರನ್ನು ನಂಬೇಡಿ ಸಮಾಜದಲ್ಲಿ, ನಿನ್ ಮೇಲ್ ನೀನ್ ನಿಂತ್ಕೋ ಅಂತ ಹೇಳಿ. ಈವನ್ ಅಲ್ಲಿ ಅವರ ಶಾಲೆಗಳಲ್ಲಿ, ಕಾಲೇಜುಗಳ ಪ್ರೊಜೆಕ್ಟರ್ ಇದ್ರೆ ನಾನು ಮಾಡಿರೋ ಸೇವೆಗಳನ್ನ ಅಲ್ಲಿ ಪ್ಲೇ ಮಾಡಿಸ್ತೀನಿ. ಸೂಪರ್. ಅಲ್ಲಿ ಪ್ಲೇ ಮಾಡಿದಾಗ ಏನಾಗುತ್ತೆ, ಅವ್ರ ಕಣ್ಣಲ್ಲಿ ನೀರ್ ಬಂದೇ ಬರುತ್ತೆ. ಸಹಜ ಸರ್, ಸಹಜ. ಈಗಿನ ಸ್ಟೂಡೆಂಟ್ಸ್ ಗಳಿಗೆ ತಂದೆ ತಾಯಿಗಳ ಬಗ್ಗೆ ಹೇಳ್ತಾ ಇದ್ದಂಗೆನೆ ಕಣ್ಣಲ್ಲಿ ನೀರ್ ಬರುತ್ತೆ. ಅವ್ನ ಎಲ್ಲವನ್ನ ಪ್ರಾಕ್ಟಿಕಲ್ ಆಗಿ ಅಲ್ಲೇ ತೋರಿಸ್ತೀನಿ. ನಾನು ಹಿಂಗೆ ಇದ್ದೀನಿ, ನಿಮ್ಮಂಗೆ ಐ ಆಮ್ ಎ ಸ್ಟೂಡೆಂಟ್ಸ್, ನಾನು ಸ್ಟೂಡೆಂಟ್ ಆಗಿ ಬಂದವನು, ನಾನು ಯಾಕೆ ಈ ತರ ಬಂದೆ ಈ ಫೀಲ್ಡ್ಗೆ, ಇವತ್ತೆಷ್ಟು ಹೆಣ್ಮಕ್ಳ ಅಂದ್ರೆ ಹೆಣ್ಮಕ್ಳು ಸೂಸೈಡ್ಗಳ ಕೇಸ್ಗಳನ್ನ ಹ್ಯಾಂಡಲ್ ಮಾಡಿದೀವಿ, ಇವನ್ನೆಲ್ಲ ಹೇಗ್ ಮಾಡ್ತಾ ಇದೀವಿ, ಯಾಕೆ ಹುಡುಗಿ ತೀರೋದ್ಲು, ಒಂದು ಬಾಯ್ ಫ್ರೆಂಡ್ ಸಿಕ್ಕಿಲ್ಲ ಅಂದ್ರೆ ತಿರೋಗದ. 19 ವರ್ಷ ಸಾಕಿದ ತಂದೆನ 19 ನಿಮಿಷದಲ್ಲಿ ಮರ್ಸ್ಬಿಟ್ಟು ನೀನ್ ಸೂಸೈಡ್ ಮಾಡ್ಕೋತೀಯಲ್ಲ. ಟೇಬಲ್ ಮೇಲೆ ಹತ್ತಿ ನೀನ್ ಹ್ಯಾಂಗ್ ಮಾಡ್ಕೋಬೇಕಾದ್ರೆ ನಿನ್ ಕಣ್ಣಿಗೆ ಅಪ್ಪ ಅಮ್ಮ ಒಂದ್ ಚೂರು ನೆನಪು ಬಂದ್ರೆ, ಅದು ಸ್ಕ್ರೀನ್ ಮೇಲೆ ನಿಮ್ಮ ಅಪ್ಪ ಅಮ್ಮ ನೆನಪಾಯ್ತು ಅಂದ್ರೆ ಹಾಕೋ ವೇಲ್ನ ಬಿಚ್ಬಿಟ್ಟು ನೀನ್ ಕೂತ್ಕೋತೀಯ.
ಒಬ್ಬ ಬಾಯ್ ಫ್ರೆಂಡ್ ತೀರೋಗ್ತಿದೆ, ಇಲ್ಲಿ ನಿನ್ನ ಅಕ್ಕ ತಂಗಿರು ಸಮಾಜ ನೀನ್ ತೀರೋಗ್ತೀಯ, ನೀನ್ ಸಮಾಜ ಏನನ್ನತ್ತೆ ನಿಮ್ಮ ಅಪ್ಪ ಅಮ್ಮನಿಗೆ. ಆ ತರ ಅದನ್ನ ಮಾಡ್ಕೋಬೇಡಿ ಅಂತೇಳಿ ಅನೇಕ ವಿದ್ಯಾರ್ಥಿಗಳ ಇನ್ಸ್ಪೈರ್ ಆಗಿ ಅವರೇ ನನ್ನನ್ನು ನೋಡಿ ಇನ್ಸ್ಪೈರ್ ಆಗ್ಬಿಟ್ಟಿದ್ದಾರೆ ಸ್ಟೂಡೆಂಟ್ಸ್ ಗಳೆಲ್ಲ. ಯಾಕೆಂದ್ರೆ ನನ್ನ ಕ್ಲಾಸ್ ಹಾಗೆ ಅವ್ರಿಗೆ ಕೊಡ್ತಾ ಇದ್ದೀನಿ. ಅದೊಂದು ಕರ್ನಾಟಕ ಹೋಗ್ತಾ ಇದ್ರ? ಹೌದೌದು, ತುಂಬಾ ಜನ ಗೆಸ್ಟ್ ಆಗಿ ಕರೀತಾ ಇದಾರೆ, ಗೆಸ್ಟ್ ಸ್ಪೀಕರ್ ಆಗಿ. ನಮ್ಮ ಇದ್ರಲ್ಲೆಲ್ಲ ಇದೆ ಇನ್ಸ್ಟಾಗ್ರಾಮ್ ಅಲ್ಲಿ. ಆಮೇಲೆ ಅದನ್ನ ಮುಗಿಸಿದ ತಕ್ಷಣ, ಕಾಲೇಜ್ ಮುಗಿದ ನಂತರ ಹಾಸ್ಟೆಲ್ಸ್ ಗಳ ಕರೀತಾ ಇದಾರೆ ತುಂಬಾ ಜನ. BCM ಹಾಸ್ಟೆಲ್ಸ್ ಗಳು, ಬೇರೆ ಬೇರೆ ಹಾಸ್ಟೆಲ್ಸ್, PG ಎಜುಕೇಟ್ ಮಾಡ್ತಾ ಇದ್ದೀರಾ? ಎಜುಕೇಟೆಡ್ ಎಜುಕೇಟ್ ಮಾಡ್ತಾ ಇದ್ದೀರಾ, ಟಾಪಿಕ್ ಬಗ್ಗೆ ಒಂದು ಅವೇರ್ನೆಸ್ ಕೊಡ್ತಾ ಇದೀವಿ. ಅದರಲ್ಲೂ ಸಿಂಗಲ್ ಪೇರೆಂಟ್ಸ್ ಇರೋರಿಗೆ ಪ್ರತಿಭಾ ಪುರಸ್ಕಾರ ಪ್ರಶಸ್ತಿ ಅಂತ ಇಲ್ಲಿ ತನಕ ಸುಮಾರು ಸಾವಿರಾರು ವಿದ್ಯಾರ್ಥಿಗಳಿಗೆ ನಾವು ಅವಾರ್ಡ್ಗಳನ್ನ ಕೊಟ್ಟಿದ್ದೀವಿ. ಪ್ರಶಸ್ತಿ, ಒಂದು ಸರ್ಟಿಫಿಕೇಟ್, ಒಂದು ಮೆಡಲ್ ಕೊಡ್ತಾ ಇದ್ದೀವಿ. ಏನಕ್ಕೆ ಅಂದ್ರೆ ಸಿಂಗಲ್ ಪೇರೆಂಟ್ಸ್, ತಂದೆ ಅಥವಾ ತಾಯಿ ಇಲ್ಲದೆ ಇದ್ದವರು ಇವತ್ತಿನ ಕಾಲದಲ್ಲಿ ಏನು ಅಚೀವ್ಮೆಂಟ್ ಮಾಡಕ್ ಆಗಲ್ಲ ಅಂದ್ಕೊಂಡು ಕೂತಿರೋ ಹೆಣ್ಮಕ್ಳಿಗೆ ಅದ್ರಲ್ಲೂ ಮಾಡಿರ್ತಾರೆ. ಈಗ ನೋಡಿ, ಒಬ್ರು ಖೋ ಪ್ಲೇಯರ್ ಟಿ ನರಸೀಪುರದವ್ರ ಒಂದು ಹುಡುಗಿ, ಯಾವ ಲೆವೆಲ್ಗೆ ಹುಡುಗಿ ನಮ್ ಜೊತೆ ಸ್ಟೇಜ್ ಮೇಲೆ ಗೆಸ್ಟ್ ಆಗಿ ಕೂತ್ಕೋತಾಳೆ. ಸೂಪರ್. ಆ ಹುಡುಗಿಗೆಲ್ಲ ಸರ್ಟಿಫಿಕೇಟ್, ಮೆಡಲ್ಸ್ ನಮ್ ಕೈಲಿ ಏನೋ ಒಂದ್ 2,000 ಸ್ಕಾಲರ್ಶಿಪ್ ಗಳನ್ನ ನಮ್ ಕೈಲಿ ಒಂದು ಕವರ್ಗೆ ಹಾಕಿ ನಾವು ಕೊಡ್ತೀವಿ. ಯಾಕಂದ್ರೆ ಅವಳಿಗೆ ನಾವು ಅಂತ ಹುಡುಗರಿಗೆ ಇನ್ಸ್ಪೈರ್ ಮಾಡಿದ್ರೆ ಅವ್ರು ಬೆಳೆಯಕ್ ಸಾಧ್ಯ. ಫುಲ್ ಟೈಮ್ ಸೋಷಿಯಲ್ ಸರ್ವಿಸ್ ಎಲ್ಲ ಇದ್ದೀರಾ? ಇಲ್ಲ ಸರ್, ಕಾರ್ ಡೀಲಿಂಗ್ ಮಾಡ್ತೀನಿ, ಸೆಕೆಂಡ್ಸ್ ಕಾರ್ಸ್ ಎಲ್ಲ ಡೀಲ್ಸ್ ಮಾಡ್ತೀನಿ, ರಿಯಲ್ ಎಸ್ಟೇಟ್ ಮಾಡ್ತಾ ಇರ್ತೀನಿ. ಫ್ಯಾಂಟಾಸ್ಟಿಕ್. ಆದ್ರೆ ಆಲ್ಮೋಸ್ಟ್ ಈಗ ಒಂದು 5 ವರ್ಷದಿಂದ ಇದನ್ನ ಮಾಡೋದಕ್ಕೆ ಟೈಮ್ ಸಾಕಾಗಲ್ಲ. ನಮ್ದು ಕಡೆ ರುದ್ರಾಶ್ರಮ, ಒಂದೊಂದ್ ಟೈಮ್ ಹಾಲ್ಗಿರಲ್ಲ, ಸಕ್ಕರೆ ಇರಲ್ಲ, ನಮ್ಮಲ್ಲಿ ಊಟಕ್ಕಿರಲ್ಲ. ಎಷ್ಟು ಜನ ಇದಾರೆ ಸರ್ ನಿಮ್ಮ ಆಶ್ರಮದಲ್ಲಿ? ಈಗ ನಮ್ಮಲ್ಲಿ 42 ಗಂಟೆ ಇದ್ದಾರೆ. 42 ಜನ ಇದಾರೆ. ಓಕೆ. ಈಗ ಅದನ್ನ ಎಲ್ಲಾರನ್ನೂ ಸೇರಿಸಿ, ಈಗ ನಮ್ಮಲ್ಲಿ ಇರೋರೆಲ್ಲ ಜೆಂಟ್ಸ್ ಇದಾರೆ. ವಯಸ್ಸಾದ ಅಜ್ಜಿರೋ ಅವ್ರು ವೃದ್ಧರು ಬಂದ್ರೆ ಬೇರೆ ಬೇರೆ ಆಶ್ರಮಕ್ಕೆ, ಸುಮಾರು ಆಶ್ರಮಕ್ಕೆ ಬಿಟ್ಬಿಟ್ಟಿದ್ದೇನೆ. ಆಮೇಲೆ ನಮ್ಮಲ್ಲಿ ಸೋಷಿಯಲ್ ಮೀಡಿಯಾದಿಂದ ತುಂಬಾ ಜನ ಬರೋದ್ರಿಂದ ಒಂದು 40-60 ಇಲ್ಲ ಯಾವ್ದೋ ಒಂದು ಯಾರೊಬ್ರು ಪುಣ್ಯಾತ್ಮರ ಜಾಗನೋ ಯಾವ್ದೋ ಒಂದು ಮನೆ ಏನಾದ್ರು ರೆಂಟಿಗೆ ನಮ್ಗೆ ದೊಡ್ಡ ಮಟ್ಟದ ಹುಡುಕ್ತಾ ಇದೀವಿ. ಸಿಕ್ಕಿದ್ರೆ ಎಲ್ಲರನ್ನೂ ಒಂದು ಕಮೆಂಟ್ ಮಾಡಿ ಸ್ವಲ್ಪ ಡಿವಿಯೇಷನ್ ಮಾಡಿ ದೊಡ್ಡ ಮಟ್ಟದಲ್ಲಿ ಸಿಗುತ್ತೆ. ಯಾಕಂದ್ರೆ ಸಮಾಜದಲ್ಲಿ ಕೊಡೋದಾನಿಗಳು ತುಂಬಾ ಜನ ಇದ್ದಾರೆ. ಕರೆಕ್ಟ್ ವೇನಲ್ಲಿ ನಾವು ತಲುಪಬೇಕಷ್ಟೇ. ಅವ್ರಿಗೆ ನಾನು ಸಿಗ್ಬೇಕಷ್ಟೇ. ಅನೇಕ ರಾಜಕೀಯದವರು ಇದ್ದಾರೆ, ಅವ್ರಿಗೆ ಅವ್ರ ಕಣ್ಣಿಗೆ ನಾನು ಬೀಳ್ಬೇಕು. ಹಾಗತ್ತೆ ಸರ್, ಆಗತ್ತೆ. ಮುಂದೆ ನೀವು ಖಂಡಿತ ನೀವು ಮಾಡ್ತಿರೋ ಸೇವೆ ಭಗವಂತನೇ ಕರ್ಕೊಂಡು ಹೋಗ್ತಾನೆ ಅಂತ ನಂಗೆ ನಂಬಿಕೆ ಇದೆ. ಖಂಡಿತ ಸರ್. ಇಷ್ಟು ಜರ್ನಿನಲ್ಲಿ ನಿಮ್ ಜೊತೆ ಈ ಸಾಮಾನ್ಯ ನೀವು ಮಾಡ್ತಿರುವಂತ ಕೆಲಸ ನನ್ಗೆ ಬಹಳ ವಿಶೇಷವಾಗಿ ಕಾಣೋದೇನಂದ್ರೆ, ವೃದ್ಧಾಶ್ರಮ ಆಗ್ಲಿ ಅನಾಥಾಶ್ರಮ ಆಗ್ಲಿ, ಅದು ಎಲ್ಲರೂ ಸಾಮಾನ್ಯವಾಗಿ ಮಾಡ್ಕೊಂಡ್ ಬಂದಿರುವಂತ ಕಾಮನ್ ಆಗಿರುವಂತ ಒಂದು ಸಮಾಜ ಸೇವೆ. ಅದ್ರ ಜೊತೆ ನೀವು ಮಾಡ್ತಿರೋದು ಬಹಳ ವಿಶೇಷವಾದಂಥದ್ದು, ಅನಾಥ ಶವ ಸಂಸ್ಕಾರ ಮಾಡ್ತಾ ಇದ್ದೀರಿ. ಈ ಜರ್ನಿನಲ್ಲಿ ನಿಮಗೆ ತುಂಬಾ ಜನ ಸಾಥ್ ಕೊಟ್ಟಿರ್ತಾರೆ. ನನ್ನ ಜೊತೆ ಯಾವಾಗ್ಲೂ ಇರ್ತಾರಪ್ಪ, ನಾನು ಹೇಳಿದ ತಕ್ಷಣ ಬಂದ್ ಜೊತೆ ಕೆಲಸ ಮಾಡ್ತಾರಪ್ಪ, ಅಂತವ್ರಿಗೆ ಥ್ಯಾಂಕ್ಸ್ ಹೇಳಿದವ್ರಿಗೆ ಯಾರಿಗೆ ಥ್ಯಾಂಕ್ಸ್ ಹೇಳ್ಬೋದು ತಾವು? ತುಂಬಾ ಜನ ಇದಾರಲ್ಲ ಸರ್. ಆತರ ಅಂದ್ರೆ ಜೊತೆಲಿ ಅವರೆಲ್ಲ ಓಡಾಡಿಲ್ಲ, ಬಟ್ ನಾವ್ ಇದೀವಿ ಅಂತ ಹೇಳೋರು ತುಂಬಾ ಜನ ಇದಾರೆ. ಓಕೆ. ರಾಜು ಅವ್ರು ಇದಾರೆ, ನಮ್ಮ ಇವರು ರೋಟರಿ ಕ್ಲಬ್ ಅವರು ಇದಾರೆ, ರಾಜು ಅವ್ರು ಸುಮಾರು ಜನ ಇದಾರೆ. ವಿಶ್ವನಾಥ್ ಇದಾರೆ, ಗೀತಾಬಾಯಿ ಮೇಡಮ್ ಇದಾರೆ, ತುಂಬಾ ಜನ ಇದಾರೆ ಸರ್. ಅವ್ರ ಹೆಸರು ಹೇಳ್ಬೇಕು ಅಂದ್ರೆ ರಾಜಾರಾಮನ್. ನಿಮ್ ಜೊತೆ ಖುದ್ದು ಬಂದು ಸಪೋರ್ಟ್ ಮಾಡೋರು ಇದ್ದೇ ಇದಾರೆ, ಬಟ್ ನಿಮ್ ಜೊತೆ ಖುದ್ದು ಬಂದು ನಿಂತ್ಕೊಂಡು ಕೆಲಸ ಮಾಡೋರು ಯಾರು ಆತರ ಇದಾರ? ನಿಂತ್ಕೊಂಡು ಕೆಲಸ ಮಾಡೋರು ನಮ್ಮ ಅಣ್ಣ ತಂದಿರೇ ಬಂದು ಮಾಡಿದ್ದಾರೆ. ಅದಕ್ಕೆ ನಾನು ಕೇಳ್ತಾ ಇದ್ದೀನಿ, ಯಾಕಂದ್ರೆ ಅದು ಬಹಳ ಮುಖ್ಯ ಆಗತ್ತೆ. ನಿಂತ್ಕೊಂಡು ಕೆಲಸ ಮಾಡೋದಿದೆಯಲ್ಲ, ನಾವ್ ಇದೀವಿ ಅಂತ ನಾವು ಕೊಡೋದ್ ಬೇರೆ, ನಿಂತ್ಕೊಂಡು ಜೊತೆಲಿ ಕೆಲಸ ಮಾಡೋದ್ ಬೇರೆ. ಸೊ ನಿಮ್ ಜೊತೆಗೆ ಬಂದು ಕೆಲಸ ಮಾಡಿ ನಿಮ್ಮ ಅಣ್ಣ ತಮ್ಮದಿರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಅಣ್ಣ ತಮ್ಮದಿರು ಮಾಡ್ತಾರೆ. ನನ್ನ ಫ್ಯಾಮಿಲಿ, ನಮ್ಮ ಮಿಸಸ್ ಎಲ್ಲ ಸಪೋರ್ಟಿಂಗ್. ಡೈಲಿ ಈಗ 2-3 ಶವಗಳು ಒಟ್ಟೊಟ್ಟಿಗೆ ಅಂತ್ಯ ಸಂಸ್ಕಾರ ಮಾಡಿ ಬರ್ತೀವಿ. ಒಂದೊಂದ್ಸರಿ ಒಟ್ಟೊಟ್ಟಿಗೆ ಸಿಕ್ಬಿಡ್ತದೆ. ಈಗ ಪೋಸ್ಟ್ ಮಾರ್ಟಮ್ ಆಗಿರ್ತದೆ, ಒಂದು 12 ದಿನದ ಹಿಂದೆ ಇರುತ್ತೆ, ಒಂದ್ ದಿನದ ಮೊನ್ನೆ ಇರುತ್ತೆ. ಈಗ ಕಂಟಿನ್ಯೂಸ್ ಆಗಿ 13ನೇ ದಿನಕ್ಕೆ, ಒಂದ್ ತಿಂಗಳಲ್ಲಿ 13ನೇ ದಿನಕ್ಕೆ 3 ಬಾಡಿ ಒಟ್ಟಿಗೆ ಬರುತ್ತೆ. ಒಟ್ಟಿಗೆನೆ ಆಂಬ್ಯುಲೆನ್ಸ್ ಅಲ್ಲಿ ಬಂದ್ಬಿಡುತ್ತದೆ. ಆತರ ಬಂದಾಗ್ಲೂ ವಿಡಿಯೋ ಮಾಡಿರ್ತೀನಿ. ಮಿಸಸ್ ಇವತ್ 3 ಏನ್ರಿ 3 ಅಂತ ಅಷ್ಟೇ ಅಂತ ಹೊರ್ತು, ಇನ್ನು ಬಂದಾಗಲ್ಲ ಇನ್ನು ಸ್ಥಾನಕ್ಕಂತ ಹೋಗ್ಲೇಬೇಕಲ್ಲ ಮನೆಗೆ. ಈ ಸಂಪ್ರದಾಯಗಳು, ಸಿಸ್ಟಮೆಟಿಕ್ಸ್ ಗಳನ್ನ ಅದನ್ನೆಲ್ಲ ಪಾಪ ಪಕ್ಕಕ್ಕೆ ಇಡ್ತಾಳೆ ನನ್ನ ಮಿಸಸ್. ಮಕ್ಕಳೆಲ್ಲ ಅದಕ್ಕೆ ಸಪೋರ್ಟ್ ಬಾರಿ. ಥ್ಯಾಂಕ್ಸ್ ಹೇಳಿ ಸರ್ ಕಾರ್ಯಕ್ರಮ ಮುಖಾಂತರ ನೀವು. ಹೌದೌದು, ನಮ್ಮ ಮಿಸಸ್ ಥ್ಯಾಂಕ್ಸ್ ಹೇಳ್ಬೇಕು ನೀವು. ಶ್ಯಾಮಲಾ ಅಂತ ಮಕ್ಕಳು, ಪ್ರಿಯಾಂಕಾ, ಸೋನಿ ಅಂತ ಅವ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ನಿಜ ನಾನು ಏನೇ ಹೊರಗಡೆ ಬಂದ್ರು, ಈಗ ಮೊನ್ನೆ ವಿಶ್ವಗುರು ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿ ಸಿಕ್ತು ಅಂಬರೀಷನ್ ಅವರು. ಆತರ 200 ಚಿಲ್ಲರೆ ಪ್ರಶಸ್ತಿಗಳು ಸಿಕ್ಕಿದೆ ನನಗೆ ಇಲ್ಲಿ ತನಕ. ಅದೆಲ್ಲ ತಗೊಂಡು ಬರೋದಕ್ಕೂ ಈ ಶವಗಳನ್ನ ಅಂತ್ಯ ಸಂಸ್ಕಾರ ಮಾಡಿ ಬಂದಿರ್ತೀನಿ. ಕೈಕಾಲೆಲ್ಲ, ಪ್ಯಾಂಟ್ ಶರ್ಟ್ ಎಲ್ಲ ಗಲೀಜಾಗಿರುತ್ತವೆ. ಒಂದೊಂದ್ಸರಿ ಪೋಸ್ಟ್ ಮಾರ್ಟಮ್ ಮಾಡಿರ್ತಾರೆ, ಅದು ಒಂದೊಂದ್ಸರಿ ಬ್ಲಡ್, ಡ್ರೈ ಬ್ಲಡ್ಸ್ ಬಿದ್ದಿರುತ್ತೆ. ಒಂದೊಂದ್ಸರಿ ಹುಳಗಳೆಲ್ಲ ಇರುತ್ತೆ, ಹುಳನೆಲ್ಲ ನಾವು ಶೂಸ್ ಅಲ್ಲಿ ಮೆಟ್ಟು ತುಳಿದಿರ್ತೀವಿ. ಯಾಕಂದ್ರೆ ಅವೆಲ್ಲ ಚೀಲದಲ್ಲಿ ಎತ್ತಿದಾಗ ಹುಳಗಳೆಲ್ಲ ಬೇಗ ಬಂದ್ಬಿಡ್ತವೆ. ಒಂದೊಂದ್ಸರಿ ನಮ್ ಸ್ಕಿನ್ ಇನ್ಫೆಕ್ಷನ್ ಎಲ್ಲ ಆಗೋಗಿದೆ ಒಂದೊಂದ್ಸರಿ, ಯಾಕಂದ್ರೆ ಆ ಹುಳಗಳೆಲ್ಲ ಸರಿ ಇಲ್ಲ, ಬ್ಯಾಡ್ ಶಿಲ್ಸ್. ಅವೆಲ್ಲ ಅನುಭವಿಸಿದೀವಿ. ಜ್ವರ, ಮನೆಯವ್ರ ಸಪೋರ್ಟ್ ಬಹಳ ಹಿಂದೆ, ಮನೆ ಸಪೋರ್ಟ್ ಇರುತ್ತೆ. ಹೊರಗಡೆ ಯಾವ ಗಂಡಸು ಓಡಾಡ್ತಾನೆ ಅಂದ್ರೆ ಮನೆ ಒಳಗಡೆ ಇರುವಂತ
ಫ್ಯಾಮಿಲಿ ಸಪೋರ್ಟ್ ಇಲ್ಲ ಅಂದ್ರೆ ಅವ್ನು ಹೊರಗಡೆ ಏನೇ ಸೇವೆ ಮಾಡಿದ್ರು ಮನೇಲಿ ಅವನು ಹೀರೋ ಆಗಿದ್ರೆ ಹೀರೋ ಆಗಿರ್ಬೇಕು ಅವ್ನ ಮನೇಲಿ. ಹೊರಗಡೆನೂ ಹೀರೋ ಆಗ್ಬೇಕು, ಮನೇಲೂ ಹೀರೋ ನಿಜ ಆಗ್ಬೇಕು. ನಿಜ. ಆ ತರ ಬಟ್ ಇದು ಕೊನೆ ಉಸಿರವರೆಗೂ ಈ ಸೇವೆ ಕಂಟಿನ್ಯೂ ಆಗುತ್ತೆ. ಮಾಡ್ತಾ ಇದ್ದೀನಿ ಸರ್, ಮಾಡ್ತೀನಿ, ಖಂಡಿತ ಮಾಡ್ತೀನಿ. ಇನ್ನೂ ಏನೇ ಏಳು ಬೀಳುಗಳು ಬಂದರೂ ಕೂಡ ಹಾ. ಖಂಡಿತ ಮಾಡ್ತೀನಿ. ಅವತ್ತು ಈಗ 12 ವರ್ಷ ಹಿಂದೆ ಏನೇನೋ ಕೆಲಸಗಳು ಮಾಡ್ತಾ ಇದ್ದೆ. ಅವತ್ತು ಜನ ನಾವು ಏನೋ ಒಂದು ಅಂದ್ರೆ ಶೆಡ್ಗಳಲ್ಲಿ ಇಟ್ಕೊಂಡು ಬೆಳೆದವ್ ನಾವು, ಬಡತನದಲ್ಲಿ ಬೆಳೆದವರು. ಈಗ ಅನೇಕ ಜನಕ್ಕೆ ವ್ಯವಹಾರಗಳು ಮಾಡಿರ್ತೀವಿ. ಮೈಸೂರೇ ನಿಮ್ದು ಸ್ವಂತ? ಮೈಸೂರು, ಮೈಸೂರೇ ಪ್ರಾಪರ್ ನೀವು? ಮೈಸೂರೇ ಮಾಡಿರ್ತೀವಿ. ಅವಾಗ ಏನೋ ಒಂದು ವ್ಯವಹಾರ ಮಾಡ್ತೀವಿ, ವ್ಯವಹಾರಗಳಲ್ಲಿ ಏಳು ಬೀಳುಗಳಾಗಿರ್ತವೆ. ಹೌದು. ಆ ವ್ಯಕ್ತಿಗಳೆಲ್ಲ ಒಂದು ಕಾಲದಲ್ಲಿ ಇವರು ನಾವೇ ಬೈತಾ ಇದ್ವಲ್ಲಪ್ಪ, ಇವನು ವ್ಯವಹಾರ ನೋಡ್ಬಿಟ್ಟು ಹಂಗ್ ಮಾಡ್ದ ಹಿಂಗ್ ಮಾಡ್ದ ಅಂತ ಬೈತಾ ಇದ್ವಲ್ಲ, ಇವನಿಗೆ ಈ ತರ ಬೆಳೆದವನಲ್ಲ ಅಂತ. ಇವತ್ತು ಅವರೆಲ್ಲ ನಮ್ಮ ಅದೇ ಅಲ್ವಾ ಸರ್ ಟ್ರಾನ್ಸ್ಫಾರ್ಮೇಶನ್ ಆಫ್ ಲೈಫ್ ಅಂದ್ರೆ ಅದೇನೆ. ಆಯ್ತಾ, ಹಿಂಗಿದ್ದವ್ರು ಹಿಂಗ್ ನಿಂತ್ಕೊಳ್ಳೋದೆ, ಒಳ್ಳೆ ತಂದ ನಿಂತ್ಕೊಳ್ಳೋದು, ಬೆಳೆದು ನಿಂತ್ಕೊಳ್ಳೋದೇ ಒಂದು ದೊಡ್ಡ ಸಾಧನೆ ಅಂತ. ರಫ್ ಅಂಡ್ ಟಫ್ ಹುಡುಗರ ಜೊತೆಯಲ್ಲಿ ಅದು ಇದು ರ್ಯಾಶ್ ರಫ್ ಅಂಡ್ ಟಫ್ ಆಗಿ ಬೆಳೆದವರು, ಯಾರಿಗೂ ಕೇರ್ ಮಾಡಲ್ಲ. ನಮ್ಮ ತಂದೆ ಸ್ಥಾನದಲ್ಲಿ ಇರೋರಿಗೆ ಗೌರವ ಕೊಡ್ತಾ ಇರ್ಲಿಲ್ಲ. ಸಂಬಂಧಿಕರ ಮೇಲೆ ಬಂದ್ರೆ ಕಾಲ್ ಮೇಲೆ ತಂದೆ ತಾಯಿ ಹೆಸರು ಇರ್ಲಿಲ್ಲ ನಂಗೆ. ನೀವು ಕಣ್ಣಪ್ಪ ಅಂತ ಸರ್ ನಮ್ಮ ತಂದೆ, ತಾಯಿ ರಾಧಮ್ಮ ಅಂತ. ಸೂಪರ್. ಯಾಕಂದ್ರೆ ಅವರಿಂದನೇ ನೀವು ಬಂದ್ರಿ ಅಂತ ಹೇಳಿದ್ರಿ, ಅದಕ್ಕೋಸ್ಕರ. ಅದು ಬರೋದಕ್ಕೆ ಮೂಲ ಕಾರಣ ನಮ್ಮ ತಂದೆನೆ. ಅವ್ರ ಸಾವು ಆದ್ಮೇಲೆ ನಾನು ಇಲ್ಲಿಗೆ ಬರೋದಕ್ಕೆ ಇದಾಗಿದೆ ಸರ್. ಅದು ಸೂಪರ್. ನಂಗಂತೂ ಕುಮಾರ್ ಅವರೇ ಬಹಳ ಖುಷಿ ಆಯ್ತು. ಆಕ್ಚುಲಿ ನೀವು ಈ ಒಂದು ಪರ್ಟಿಕ್ಯುಲರ್ ಸೇವೆ ನನಗೆ ತುಂಬ ಹಾರ್ಟ್ ಟಚಿಂಗ್ ಆಗಿದ್ದಂಥದ್ದು. ನೀವು ಮಾಡ್ತಿರೋಂಥ ವಿಶೇಷವಾದ ಒಂದು ಸಮಾಜ ಸೇವೆ ನಂಗೆ ತುಂಬ ಖುಷಿ ಆಯಿತು. ಕೊನೆಯದಾಗಿ ನೀವು ನಮ್ಮ ವೀಕ್ಷಕರಿಗೆ ಅಥವಾ ಸಮಾಜಕ್ಕೆ ಏನಾದರೂ ಮೆಸೇಜ್ ಕೊಡಬೇಕಾದ್ರೆ ಏನು ಮೆಸೇಜ್ ಕೊಡ್ತೀರಾ? ಸಮಾಜಕ್ಕೆ ಮೆಸೇಜ್ ಏನಂತಂದ್ರೆ ಸರ್, ನಾ ಎಲ್ರಿಗೂ ಹೇಳೋದು, ಈಗಿನ ಸ್ಟೂಡೆಂಟ್ಸ್ಗಳಿಗೆ, ಸ್ವಲ್ಪ ಈಗ ರೀಸೆಂಟಾಗಿ ಮದುವೆ ಆಗಿರೋರಿಗೆ ನಿಮ್ಮ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ವೃದ್ಧಾಶ್ರಮ ಇದೆ, ಖಂಡಿತ ಇದೆ, ಅಲ್ಲಿ ಕಳಿಸ್ಬೇಡಿ ಅಂತ ಹೇಳ್ತೀನಿ. ಯಾಕೆಂದರೆ ಕೊನೆ ಉಸಿರಲ್ಲಿ ನಾವು ಎಷ್ಟೋ ತಾಯಿಂದಿರ ಬಾಯಿಗೆ ನೀರು ಬಿಟ್ಟಿದ್ದೀನಿ, ತಂದೆದಿರ ಬಾಯಿಗೆ ನೀರು ಬಿಟ್ಟಿದ್ದೀನಿ. ಕೊನೆ ಕಾಲಕ್ಕೆ ಸಾವನ್ನ ದೌಡಲ್ಲಿರ್ತಾರೆ. ಆಗ ಅವ್ರ ಕಣ್ಣು ನಮ್ಮನ್ನೇ ನೋಡುತ್ತೆ. ಅವ್ರ ಕಣ್ಣು ಯಾರನ್ನ ಕಾಯ್ತಾ ಇರುತ್ತೆ ಅಂದರೆ ತನ್ನ ಮಕ್ಕಳನ್ನೇ ಕಾಯೋದು, ತನ್ನ ಮೊಮ್ಮಕ್ಕಳನ್ನೇ ಕಾಯೋದು. ನಾವು ಅವ್ರ ಕಣ್ಣಿಗೆ ಕಾಣ್ತೀವಿ, ನಮ್ಮನ್ನೇ ಅವರು ದೇವ್ರ ರೀತಿ ನೋಡ್ತಾರೆ, ತಂದೆ ರೀತಿಯಲ್ಲಿ ನೋಡ್ತಾರೆ, ಮೊಮ್ಮಕ್ಕಳ ರೀತಿಯಲ್ಲಿ ನೋಡ್ತಾರೆ. ಮೇನ್ ಮೆಸೇಜ್ ಏನಂದ್ರೆ ಸರ್, ಎಲ್ಲರಿಗೂ ಹೇಳೋದು ಎಷ್ಟೇ, ನಿಮ್ಮ ತಂದೆ ತಾಯಿ ಒಳ್ಳೆಯವರು ಕೆಟ್ಟವರು ಚೆನ್ನಾಗಿ ನೋಡ್ಕೊಳ್ಳಿ. ಅಂತ್ಯಕಾಲ ಅಂದರೆ ಲಾಸ್ಟ್ ಎಂಡ್ ಟೈಮಲ್ಲಿ ಅವ್ರ ಬಾಯಿಗೆ ನೀರು ಬಿಡೋದಕ್ಕಾದ್ರೂ, ಅವ್ರ ಕಾರ್ಯಕ್ಕಾದ್ರೂ ಸಪೋರ್ಟ್ ಮಾಡಿ. ನಾವು ಅನೇಕ ವಿಡಿಯೋಗಳಲ್ಲಿ ಹೇಳ್ತಾ ಇರ್ತೀನಿ, ಪೇರೆಂಟ್ಸು ಇಲ್ಲದೆ ನಾವು ಯಾಂತೂ ಬಂದಿಲ್ಲ. ಅವ್ರು ಇದ್ದ ಮೇಲೆ ಅವ್ರಿಗೊಂದು ಗೌರವ ಕೊಡಿ. ಮತ್ತು ನಮ್ಮ ಸಮಾಜಕ್ಕೆ, ನಾವು ಮಾಡುವ ಸಮಾಜ ಸೇವೆಗೆ ಸಪೋರ್ಟ್ ಮಾಡಿ. ಈಗ ಅನೇಕ ಜನ ನಮ್ಮ ಕರ್ನಾಟಕದಲ್ಲಿ ಇದ್ಕೊಂಡೆ, ಅಂದರೆ ಅನೇಕ ಜನ ಈಗ ರಾಜಕೀಯದವ್ರು ನಮ್ಮ ಮೈಸೂರು ಒಳಗಡೆ ಇದ್ದಾರೆ. ಹರೀಶ್ ಗೌಡರು ಇರ್ಬೋದು, ಪ್ರತಾಪ್ ಸಿಂಹ ಅವರಾಗ್ಬೋದು, GT ದೇವೇಗೌಡರು ಇರ್ಬೋದು, ನಮ್ಮ MLA ಶ್ರೀವತ್ಸ ಅವರಾಗ್ಬೋದು. ಇವರೆಲ್ಲರೂ ಕಣ್ಣಿಗೆ ನಾನು ಕಾಣಬೇಕು. ನನಗೆ ಈಗ ಅನುದಾನ ಕಮ್ಮಿ ಇದೆ, ಸರ್ಕಾರದ ಅನುದಾನಗಳು ಏನೂ ಇಲ್ಲ. ಈಗ ಒಂದು ವೃದ್ಧಾಶ್ರಮ ಮನೆ ಹುಡುಕ್ತಾ ಇದ್ದೀವಿ, ಜಾಗ ಹುಡುಕ್ತಾ ಇದ್ದೀವಿ. ನಮ್ಗೆ ಸಪೋರ್ಟ್ ಮಾಡುವಂಥ ಇಲ್ಲಿ ಒಳ್ಳೊಳ್ಳೆ MLAಗಳಿದ್ದಾರೆ. ದಯವಿಟ್ಟು ಅವ್ರಿಗೆ ಕೇಳ್ಕೊಳ್ಳೋದು ಏನಂದರೆ, ಮೆಸೇಜ್ ಜೊತೆಗೆ ನಮ್ಗೆ ಸಪೋರ್ಟ್ ಮಾಡಿ. ಇಂಥ ಸಮಾಜ ಸೇವೆ ನಾವು ಮಾಡೋದು ನೀವು ಇಷ್ಟೊಂದು ಹೇಳಿದ್ರಿ, ನಾವು ಓಪನ್ ಆಗೇ ಮಾಡ್ತಾ ಇದ್ದೀವಿ. ಯಾರನ್ನೂ ಗುರ್ಸೋ ಬದಲು, ಹೊರ ರಾಜ್ಯದವ್ರನ್ನ ಗುರ್ಸೋ ಬದಲು, ಬೇರೆಯವ್ರನ್ನ ಗುರ್ಸೋ ಬದಲು, ನಿಮ್ಮವನೇ ಮೈಸೂರವನೇ ನಾನು. ಕರೆಕ್ಟ್. ನಿಮ್ಮ ಮೈಸೂರೊಳಗಡೆ ಇಟ್ಕೊಂಡು ಇಷ್ಟು ಕಷ್ಟಪಟ್ಟು ಸೇವೆ ಮಾಡ್ತಾ ಇದ್ದೀನಿ. 100 ಜನಕ್ಕೆ ಅನ್ನ ಹಾಕ್ತಾ ಇದ್ದೀವಿ. ಈಗ 1,12,000 ನನ್ನ ಕೌಂಟ್ ಪ್ರಕಾರ 1,12,000 ಜನದ ಮೇಲೆ ಊಟ ಹಾಕಿದ್ದೀವಿ ಇಲ್ಲಿ ತನಕ. ಅಷ್ಟು ಊಟಗಳನ್ನ ಇವತ್ತಿಗೂ ಆಗ್ತಾ ಇದೆ. ಸರ್, ನೀವೇನು ಡೆಸ್ಪಿರೇಷನ್ ಆಗಬೇಡಿ. ಖಂಡಿತ ಈ ಕಾರ್ಯಕ್ರಮದ ಮುಖಾಂತರ ನಿಮ್ಗೆ ಏನು ಒಂದು ಮನೆ ಅಂತ ಹುಡುಕ್ತಾ ಇದ್ರಿ, ಅದು ಖಂಡಿತ ಸಾಧ್ಯವಾಗುತ್ತೆ. ನಿಮ್ಗೆ ಅನುದಾನಗಳು ಗೌರ್ಮೆಂಟ್ ಇಂದ ಖಂಡಿತವಾಗಿ ಸಿಗುತ್ತೆ ಸರ್. ನಮ್ಮ ಕಾರ್ಯಕ್ರಮ ನೋಡೋರು ವಿಶಾಲ ಮನೋಭಾವ ಇರುವಂತವ್ರು ಖಂಡಿತ ನಿಮ್ಗೆ ನೋಡಿ ಈ ಕಾರ್ಯಕ್ರಮ ಮುಗಿಸ್ಕೊಂಡೋದ್ಮೇಲೆ ನೀವೇ ನಮ್ಗೆ ಮತ್ತೆ ಕಾರ್ಯಕ್ರಮಕ್ಕೆ ಬಂದು ಹೇಳ್ತೀರಾ, ಥ್ಯಾಂಕ್ ಯು, ನೀವು ಒಂದು ಕಾರ್ಯಕ್ರಮ ಮಾಡಿದ್ರಿ, ಈ ಕಾರ್ಯಕ್ರಮದಿಂದ ನಮ್ಗೆ ಸಿಕ್ತು, ಭಗವಂತ ಆಶೀರ್ವಾದ ಮಾಡ್ದ ಅಂತ ಹೇಳ್ತೀರಾ. ಖಂಡಿತ ಸರ್, ಖಂಡಿತ ಸರ್. ಸೊ ಸರ್, ತುಂಬಾ ಖುಷಿ ಆಯ್ತು ನಮ್ಮ ಜೊತೆ ನೀವು ಬಂದು. ನೀವು ಮಾಡಿದಿರುವಂಥ ಕೆಲಸಗಳ ಬಗ್ಗೆ ನಮಗೆ ನಿಮ್ಮ ಮೇಲೆ ತುಂಬ ಅಭಿಮಾನ ಇದೆ, ನೀವು ಮಾಡ್ತಿರೋ ಕೆಲಸದ ಮೇಲೆ ಅಭಿಮಾನ ಇದೆ. ಸೊ ಹಾಗಾಗಿ ನಿಮ್ಮ ಈ ಕೆಲಸ ಇನ್ನೂ 100 ಕಾಲ ಮುಂದುವರಿಲಿ. ಒಂದು ಕಿರಿಯರಿಗೆ ಒಂದು ಮಾರ್ಗದರ್ಶನ ಆಗಲಿ. ನೀವು ಒಂದು ಐಡಲ್ ಆಗಿ ನಿಂತ್ಕೊಂಡು ಹಿಂಗೆ ಮಾಡ್ತಾ ಇದ್ರು, ಇನ್ಮೇಲೆ ನಾವು ನಮ್ಮ ಅಪ್ಪ ಅಮ್ಮ ದಿನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಭಾವ ಹುಟ್ಲಿ ಅನ್ನೋದು ನನ್ನ ಆಸೆ ಆಗುತ್ತೆ. ಖಂಡಿತ ಸರ್, ಖಂಡಿತ ಸರ್. ಸೊ ತುಂಬ ಹೃದಯ ಧನ್ಯವಾದಗಳು. ನಿಮ್ಮ ಫ್ಯೂಚರ್ ಎಂಡವರ್ಸ್ಗೆ, ನಿಮ್ಮ ಮುಂದಿನ ಜೀವನದ ಎಲ್ಲ ಕೆಲಸಗಳಿಗೆ ಸಕಲ ಭಗವಂತ ಆಶೀರ್ವಾದ ಮಾಡಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಕಂಪ್ಲೀಟ್ ವರ್ಕ್ ಸರ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ನೋಡೋದಲ್ಲ ವೀಕ್ಷಕರೇ, ನಮ್ಮ ಜೊತೆ ಸಮಾಜ ಸೇವೆಗೆ ಸಮರ್ಪಣೆ ಟ್ರಸ್ಟ್ ನಡೆಸ್ತಿರುವಂಥ ನಮ್ಮ ಕುಮಾರ್ ಅವರು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಅಳಲಿ ಇಷ್ಟೇ, ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಯಾವಾಗಲೂ ಅವ್ರು ಹೇಳ್ತಿರ್ತಾರೆ. ಯಾವುದೇ ಕಾರ್ಯಕ್ರಮದಲ್ಲಿ ಇಲ್ಲೂ ಕೂಡ ಅದನ್ನೇ ಹೇಳ್ತಿದ್ರು. ಹಾಗೆ ಮುಂದಿನ ಪೀಳಿಗೆಗೆ ಒಂದು ಮೆಸೇಜು ಕೂಡ ಕೊಡ್ತಾರೆ. ತಂದೆ ತಾಯಿನ ಕೊನೆಗಾಲದವರೆಗೂ ನೀವು ನೋಡ್ಕೊಳ್ಳಿ, ನೀರು ಬಿಡಿ, ಅವ್ರನ್ನ ಯಾವತ್ತೂ ಅನಾಥಾಶ್ರಮ ವೃದ್ಧಾಶ್ರಮ ಕಳಿಸ್ಬೇಡಿ. ಹಾಗೆ
ಅನಾಥಾಶ್ರಮಗಳ ಸಂಸ್ಕಾರ ಕಂಟಿನ್ಯೂ ನಾನು ಮಾಡ್ತೀನಿ ಕೊನೆವರೆಗೂ ಅಂತ ಹೇಳಿದ್ರು. ನಿಜವಾಗ್ಲೂ ಆ ಕೆಲಸ ನನಗೆ ಭಾಳ ಮನಸ್ಸಿಗೆ ತುಂಬ ಖುಷಿ ಕೊಡುವಂಥ ವಿಚಾರ. ಜೊತೆಗೆ ಸಮಾಜದಲ್ಲಿ ವಿಶೇಷವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂಥವ್ರಿಗೆ ಭಗವಂತ ಆಶೀರ್ವಾದ ಮಾಡಲಿ, ಆರೋಗ್ಯ ಭಾಗ್ಯ ಕೊಟ್ಟು 100 ಕಾಲ ಕಾಪಾಡಲಿ. ಅವ್ರಿಗೆಲ್ಲವೂ ಅವ್ರು ಏನು ಕೇಳ್ತಾ ಇದ್ದಾರೆ ಅನುದಾನ ಆಗಿರಲಿ, ಮತ್ತೊಂದು ಫೆಸಿಲಿಟೀಸ್ ಭಗವಂತ ಅವರಿಗೆ ನೀಡಲಿ ಅಂತ ಹೇಳ್ತಾ ಇವತ್ತಿನ ಸ್ಪೆಷಲ್ ಎಪಿಸೋಡ್ ಕಾರ್ಯಕ್ರಮ ಮುಗಿಸ್ತೀನಿ. ಥ್ಯಾಂಕ್ ಯು. ಲವ್ ಯು ಆಲ್.